ಸೊ ಯೂಟ್ಯೂಬ್ನಾಗ ವಾಚ್ ಮಾಡೋರು ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ಸೊ ಸಬ್ಸ್ಕ್ರೈಬ್ ಅಂತ ಹೇಳಿ ಮಾಡ್ಕೋರಿ ಮತ್ತೆ ಈ ಲಿಂಕ್ ನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಜಾಯಿನ್. ಸೊ ಒಂದ್ಸಲ ಕನ್ಫರ್ಮೇಶನ್ ಮಾಡ್ಕೊಂಡು ಲೈವ್ ಕ್ಲಾಸಸ್ನ ಸೊ ಜಸ್ಟ್ ವಿ ಶಾಲ್ ಕ್ಯಾರಿ ಆನ್. ಸೊ ಯೂಟ್ಯೂಬ್ನಿಂದ ಕ್ರಾಸ್ ಚೆಕ್ ಮಾಡಿ. ಸೊ ಆ್ಯಪ್ದಾಗಂತೂ ಕರೆಕ್ಟ್ ಬರ್ತಾ ಇದೆಯಾ ಕುಲಕರ್ಣಿ? ಸೊ ಜಸ್ಟ್ ಯೂಟ್ಯೂಬ್ನಾಗ ಒಂದು ಕನ್ಫರ್ಮೇಶನ್ ಮಾಡಿ ಕ್ಲಾರಿಟಿ ಕೊಟ್ಟಿರ್ತೆ ನೋಡ್ರಿ. ಎಸ್ ಅಂತೇಳಿ ಮೆಸೇಜ್ ಮಾಡಿರಿ, ನೋ ಇಶ್ಯೂಸ್. ಕರೆಕ್ಟ್ ಬರ್ತಾ ಇದೆಯಾ ಕುಲಕರ್ಣಿ? ಸೊ ಜಸ್ಟ್ ಯೂಟ್ಯೂಬ್ನಾಗ ಒಂದು ಕನ್ಫರ್ಮೇಶನ್ ಮಾಡಿ ಕ್ಲಾರಿಟಿ ಕೊಟ್ಟಿರ್ತೆ ನೋಡ್ರಿ. ಯೂಟ್ಯೂಬ್ನಾಗೂ ಕರೆಕ್ಟ್ ಇದೆ, ಕ್ಲಿಯರ್ ಇದೆ. ಸೊ ಇವತ್ತಿನ ಕ್ಲಾಸ್ ಎಷ್ಟು ಮಾರ್ಕ್ಸಿಗೆ ವರ್ತ್ ಆಗ್ತದೆ ಸರ್ ಅಂತಂದ್ರೆ ಟುಡೇಸ್ ಕ್ಲಾಸ್ ದಟ್ ಈಸ್ ಗೋಯಿಂಗ್ ಟು ವರ್ತ್ ಫಾರ್ 4 ಮಾರ್ಕ್ಸ್. ಓಕೆ, 4 ಮಾರ್ಕ್ಸಿಗೆ ಹೆಲ್ಪ್ಫುಲ್ ಆಗಂಗ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ತಗೊಂಡೈತಿ. ಸರ್ ಮೇನ್ಲಿ ಏನ್ ಕನ್ಸಿಡರೇಷನ್ ಮಾಡ್ಕೊಂಡಿರಿ ಇವತ್ತಿನ ಕ್ಲಾಸ್ನಾಗ ಅಂತಂದ್ರೆ ಸೊ ದಟ್ ಈಸ್ ಪಾರ್ಟ್ ಇದ್ ಕ್ವಶನ್ಸ್ ನ ಸೊ ಕನ್ಸಿಡರೇಷನ್ ಮಾಡೈತಿ ನೋಡ್ರಿ. ಸೊ ಲೆಟ್ ಅಸ್ ವಿ ಶಾಲ್ ಪ್ರೊಸೀಡ್. ಆಲ್ರೆಡಿ ಲಾಸ್ಟ್ ಕ್ಲಾಸ್ನಾಗ ಏನು ಪಾರ್ಟ್ ಸಿ ನ ಡಿಸ್ಕಷನ್ ಮಾಡಿದೆವು. ಇವತ್ತಿನ ಕ್ಲಾಸಿಗೆ ಏನ್ ಡಿಸ್ಕಷನ್ ಮಾಡೋಣ ಅಂತಂದ್ರೆ ಪಾರ್ಟ್ ಇದ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡೋಣ ನೋಡ್ರಿ. ಸೊ ಪಾರ್ಟ್ ಇದು ಸೊ ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಸರ್ ಅಂತಂದ್ರೆ ಸೊ 4 ಮಾರ್ಕ್ಸ್ ಕ್ವಶನ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್. ಸೊ ಇಲ್ಲೊಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಬೇಕಾಗ್ತದೆ, ಆ ಕಾನ್ಸೆಪ್ಟ್ ನ ಹೇಳ್ಕೊಂಡು ಹೋಗಿರ್ತದಂತೆ. ಸೊ ಹಿಯರ್ ಫಸ್ಟ್ ಕ್ವಶನ್, ಸೊ ಟೋಟಲ್ ಆಗಿ 3 ಕ್ವಶನ್ಸ್ ಆರ್ ದೇರ್. ಸೊ ಔಟ್ ಆಫ್ ದೋಸ್ 3 ಎನಿ ಒನ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್ ಫಾರ್ ಯುವರ್ ಎಕ್ಸಾಮಿನೇಷನ್ 100% ಆಸ್ ಇಟ್ ಈಸ್ ಬರೋಂತ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಾಂದ್ರೆ ಸ್ವಲ್ಪ ಏನ್ ಚೇಂಜ್ ಮಾಡಬಹುದಪ್ಪ ಅಂದ್ರೆ ಎ ಮ್ಯಾಟ್ರಿಕ್ಸ್ ಹಿ ಮೇ ಚೇಂಜ್. ಓಕೆ, ಅದರ್ವೈಸ್ ಆಸ್ ಇಟ್ ಈಸ್ ಈಸ್ ಗೋಯಿಂಗ್ ಟು ಆಸ್ಕ್ ಇನ್ ಪಾರ್ಟ್ ಇ. ಓಕೆ, 4 ಮಾರ್ಕ್ಸ್ ಕ್ವಶನ್. ಸರ್ ಏನಂತ ಹೇಳಿ ಕೇಳಿದನ್ರಿ ಇಲ್ಲಿ ಫಸ್ಟ್ ಕ್ವಶನ್ ಅಂದ್ರೆ ಶೋ ದಟ್ ದಿ ಮ್ಯಾಟ್ರಿಕ್ಸ್ ಎ ಸೊ ದಟ್ ಈಸ್ ವಾಟ್ 3 1 -1 2 satisfies the equation. ಸೊ a square minus 5a minus 7i is equals to o ಅಂತ ಹೇಳ್ರಿ ಅಥವಾ 0 ಅಂತ ಹೇಳ್ರಿ. ಸೊ ದಟ್ ಇಸ್ ದ ನಲ್ ಮ್ಯಾಟ್ರಿಕ್ಸ್ o ಅಂತ ಹೇಳಿ ಹೇಳ್ತೀವಿ. where i is 2/2 identity matrix. ಸೊ o is the 0 matrix ಅಂತ ಹೇಳಿ using this equation find a inverse ಅಂತ ಹೇಳಿ ಕೇಳಿದನ್ರಿ. ಸೊ ಯೂಸಿಂಗ್ ದಿಸ್ ಇಕ್ವೇಶನ್ ಫೈಂಡ್ ಎ ಇನ್ವರ್ಸ್ ಅಂತೇಳಿ. ಓಕೆ, ಸೊ ಇದು ಎ ಇನ್ವರ್ಸ್ ಬರೀ ಯೂಸಿಂಗ್ ದಿಸ್ ಇಕ್ವೇಶನ್ ಅಂತ ಹೇಳಿದ್ರೆ ಬಹಳ ಈಸಿ ಆಗ್ತಿತ್ತು. ಇಲ್ಲಿ ಏನ್ ಕೇಳಿದಾನ ಅಂತಂದ್ರೆ ಫಸ್ಟ್ ಯು ಹ್ಯಾವ್ ಟು ಶೋ ದಿಸ್ ಒನ್. ಓಕೆ, ಅದು ಆದ ಬಳಕ ಇದು ಸ್ಯಾಟಿಸ್ಫೈ ಆಗಿರ್ತದೆ ಅಂತೇಳಿ ಆದ ಬಳಕ ಇನ್ವರ್ಸ್ ನ ಕಂಡು ಹಿಡಿ ಅಂತೇಳಿ. ಸೊ ದಿಸ್ ವಾಸ್ ಅಪಿಯರ್ಡ್ ಇನ್ ದ ಇಯರ್ 2024. ಓಕೆ, ಇಲ್ಲಿ ಇಯರ್ ನ ಮೆನ್ಷನ್ ಮಾಡಿದ್ ನೋಡ್ರಿ. ದಿಸ್ ವಾಸ್ ಅಪಿಯರ್ಡ್ ಇನ್ 2024. ಸೊ ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದಿ ಸೊ ಕನ್ಸರ್ನ್ ಟು ದಿ ಸೊಲ್ಯೂಷನ್ ಆಫ್ ದಿಸ್ ಪ್ರಾಬ್ಲಮ್. ಓಕೆ, ಇದ್ರದ್ದು ಸೊ ಪ್ರಾಬ್ಲಮ್ ಸೊಲ್ಯೂಷನ್. ಸೊ ಇಲ್ಲಿ ಬೇಸಿಕ್ ಏನ್ ಬೇಕಾಗ್ತದೆ ಅಂದ್ರೆ ಎ ಇಂಟು ಎ ದಟ್ ಇಸ್ ದ ಎ ಸ್ಕ್ವೇರ್ ಅಂತೇಳಿ. ಸೊ ಮಲ್ಟಿಪ್ಲಿಕೇಶನ್ ದಟ್ ಬೇಸಿಕ್. ನೆಕ್ಸ್ಟ್ ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಒಂದು ಕಾನ್ಸೆಪ್ಟ್ ಬೇಕಾಗ್ತದೆ. ಸೊ ಐ ಅಂತೇಳಿ ಅಜ್ಯೂಮ್ಷನ್ ಬೇಸ್ಡ್ ಆನ್ ದಿಸ್ ಮ್ಯಾಟ್ರಿಕ್ಸ್ ಆರ್ಡರ್. ಸೊ ಇದು 2/2 ಕೊಟ್ಟಿದ್ದಾನಲ್ಲ ಅದರಷ್ಟೇ ನೀವು 2/2 ನ ಐ ಯು ಹ್ಯಾವ್ ಟು ಅಜ್ಯೂಮ್. ಆಲ್ರೆಡಿ ಅವ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದ ನೋಡ್ರಿ 2/2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತೇಳಿ. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಓ ಅಂದ್ರೆ ಅದು ನಲ್ ಮ್ಯಾಟ್ರಿಕ್ಸ್ ಅಂತೇಳಿ. ಸೊ ಅದ್ರದ್ದು ಆರ್ಡರ್ ಎಷ್ಟು 2/2 ಬರ್ತದೆ. ಸೊ ಇಲ್ಲಿ ಎ ಇಂಟು ಎ ಹೆಂಗ್ ಮಾಡ್ಬೇಕು ಅನ್ನೋದನ್ನು ಮುಂದೆ ಕಲ್ಸ್ಕೊಂಡು ಹೋಗ್ತದ. ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದ ಸೊ ಕನ್ಸರ್ನ್ ಟು ದಿ ಸೊಲ್ಯೂಷನ್. ಓಕೆ, ಅಗ್ದಿ ನೀಟಾಗೆ ಪರ್ಫೆಕ್ಟ್ ಆಗಿ ಕಲೀರಿ. ಸೊ ಆರಾಮ್ಸೆ 3 ಪ್ರಾಬ್ಲಮ್ಸ್ ಇವತ್ತಿನ ಕ್ಲಾಸ್ನಾಗ ಕಲಿಸ್ಕೊಡ್ತದಲ್ಲ. ಈ 3 ಪ್ರಾಬ್ಲಮ್ಸ್ ಒಳಗಡೆ ಒಂದು 2026 ಗೆ ಮತ್ತೆ 2025 ಈಗೇನ್ ಮಿಡ್ ಟರ್ಮ್ ಪ್ರಿಪರೇಟರಿ ಇದೆಯಲ್ಲ ಅವೆಲ್ಲ ಎಕ್ಸಾಮ್ಸ್ ಗಳಿಗೆ ಅಪಿಯರ್ ಆಗ್ತದೆ. ಸೊ ದಟ್ ಯು ಕ್ಯಾನ್ ಯುಟಿಲೈಸ್ ದಿಸ್. ಸೊ ಎ ಏನಂತ ಹೇಳಿ ಕೊಟ್ಟಿದ್ದಾನೆ ಸರ್ ಅಂದ್ರೆ ಹಿ ಹ್ಯಾಸ್ ಗಿವನ್ ದಟ್ ಎ. ಸೊ given data you can mention that solution. ಕೊಟ್ಟಿದ್ದ ಡೇಟಾನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ರಿ. ಕೆಲವೊಬ್ರು ಡೈರೆಕ್ಟ್ ಆಗಿ ಬರೀತೀರಿ. ಸೊ ಡೈರೆಕ್ಟ್ ಆಗಿ ಬರೆದ್ರೆ ಯು ವೋಂಟ್ ಗೆಟ್ ಎನಿ ಮಾರ್ಕ್ಸ್. ಸೊ ಯು ಹ್ಯಾವ್ ಟು ರೈಟ್ ಸೊ ಕರೆಕ್ಟ್ ಆಗಿ ಸ್ಟೆಪ್ ವೈಸ್ ನ ಬರೀರಿ. ಸ್ವಲ್ಪ ಸ್ಪೀಡ್ ಆಗಿ ಬರೀರಿ ಅಷ್ಟೇ. ಶಾರ್ಟ್ ಆಗಿ ಬರೋದಕ್ಕಿಂತ ಸ್ಪೀಡ್ ಆಗಿ ಬರೋದು ಕರೆಕ್ಟ್ ಆಗಿ ಬರೀರಿ. ಸೊ ಎ ವಾಟ್ ಹಿ ಹ್ಯಾಸ್ ಗಿವನ್ ದಟ್ ಮ್ಯಾಟ್ರಿಕ್ಸ್ ಎ ಹ್ಯಾಸ್ ಗಿವನ್ ಆಸ್ 3. ನೆಕ್ಸ್ಟ್ ಸರ್ ತಂದ್ರೆ 1, ನೆಕ್ಸ್ಟ್ -1, ನೆಕ್ಸ್ಟ್ ಸರ್ ತಂದ್ರೆ ದಟ್ ಇಟ್ ಇಸ್ 2. ಓಕೆ, ಸೊ ಇಲ್ಲಿ ಎಷ್ಟು ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನಲ್ಲ ಇಟ್ಸ್ ಆರ್ಡರ್ ಈಸ್ 2/2. ಸೊ ಅದು ಇಕ್ವೇಶನ್ ಕೊಟ್ಟಿದ್ದಾನ, ಆ ಇಕ್ವೇಶನ್ ಹೆಲ್ಪ್ ತಗೊಂಡಂತ. ಸೊ ಇಲ್ಲಿ ಏನಂತ ಹೇಳಿ ಕಂಡು ಹಿಡಿಯೋಣ್ರಿ ಸರ್ ಅಂತಂದ್ರೆ ವಾಟ್ ಎವರ್ ಹ್ಯಾಸ್ ಗಿವನ್ ಐ ನೆಕ್ಸ್ಟ್ ನಲ್ ಮ್ಯಾಟ್ರಿಕ್ಸ್ ಓ ಅಂತರು. ಸೊ ಇಲ್ಲಿ ಅಜ್ಯೂಮ್ಷನ್ ಮಾಡೋಣ ಅಂತ. ವಿ ಶಾಲ್ ಅಜ್ಯೂಮ್. ಸೊ ಅಜ್ಯೂಮ್
ಅಸ್ಯೂಮ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಐ ಇಸ್ ಈಕ್ವಲ್ಸ್ ಟು ಇದರಷ್ಟೇ ಆರ್ಡರ್ದು. ಸೊ ಯಾವ ತರ ಅಸ್ಯೂಮ್ಷನ್ ಮಾಡ್ಕೋತಿರಪ್ಪ ಅದು ಅಂತಂದ್ರೆ 1 0 0 1 ಇಟ್ಸ್ ಆರ್ಡರ್ ಈಸ್ ಆಲ್ಸೋ ಬಿ 2/2. ಸರಿ ಸರ್, ಹಾಗಾದ್ರೆ ಈ ಇಕ್ವೇಶನ್ ನ ಸ್ಯಾಟಿಸ್ಫೈ ಮಾಡಂತ ಹೇಳಿದನ್ರಿ, ಆಮೇಲೆ ಇನ್ವರ್ಸ್ ಕಂಡು ಹಿಡಿ ಅಂದಿದನಲ್ಲ. ಸೊ ಆ ಇಕ್ವೇಶನ್ ಏನ್ ಬೇಕಾಗ್ತದ, ಎ ಸ್ಕ್ವೇರ್ ಬೇಕಾಗ್ತದ, 5a ಬೇಕಾಗ್ತದ, ನೆಕ್ಸ್ಟ್ ಸೇರ್ತಂದ್ರೆ 7i. ಸೊ ಹಾಗಾದ್ರೆ 5a we shall find out here. So 5a is equals to, so what you need to do, 5 you have to multiply to all the elements of a, you will get the 5a. Okay, so that is 5 into 3 is that is what 15, 5 into 1 is so 5, next 5 into minus 1 is minus 5, 5 into 2 is 10. So its order is again what 2/2. ಅದೇ ತರನೇ ಈ ಕಡೆ ಸೊ ಐ ನ ಏನ್ ಅಸ್ಯೂಮ್ಷನ್ ಮಾಡ್ಕೊಂಡಿರಲ್ಲ ಅದರದಿಂದ 7. ಸೊ ಐ ಯು ಹ್ಯಾವ್ ಟು ಫೈಂಡ್ ಔಟ್ 7i is equals to, ಸ್ಟೆಪ್ ವೈಸ್ ಮಾರ್ಕ್ಸ್ ಇರ್ತಾವ, ಡೈರೆಕ್ಟ್ ಆಗಿ ಬರಿಬೇಡ್ರಿ. ಸೊ 5a ಕಂಡು ಹಿಡಿದಕ್ಕ ಮತ್ತೆ 7i ಕಂಡು ಹಿಡಿದಕ್ಕ ನಿಮ್ಗೆ 1 ಮಾರ್ಕ್ ಅಂತೂ ಕೊಟ್ಟೆ ಕೊಡ್ತಾರ. ಅದಕ್ಕೆ ನೀವು ಕರೆಕ್ಟ್ ಆಗಿ ಸ್ಟೆಪ್ ವೈಸ್ ಯು ಹ್ಯಾವ್ ಟು ಸಾಲ್ವ್ ದಟ್ ಪ್ರಾಬ್ಲಮ್. 7 into 1 ಅಂದ್ರೆ 7, 7 into 0 ಅಂದ್ರೆ 0, 7 into 0 ಅಂದ್ರೆ 0, 7 into 1 ಅಂದ್ರೆ 7. ಸೊ ಇಟ್ಸ್ ಆರ್ಡರ್ ಈಸ್ ಅಗೇನ್ 2/2. ಸರ್ ಇಲ್ಲಿ ಎ ಸ್ಕ್ವೇರ್ ಮತ್ -5a ಪ್ಲಸ್ 7i ಅಂತ ಹೇಳಿ ಕೇಳಿದಾನಲ್ಲ ಅಂತಂದ್ರೆ, ಸೊ ವಾಟ್ ಯು ನೀಡ್ ಟು ಡೂ, ಯು ಹ್ಯಾವ್ ಟು ಫೈಂಡ್ ಔಟ್ ದಟ್. ಸೊ ವಾಟ್ ಎವರ್ ದಟ್ ಎ ಸ್ಕ್ವೇರ್ ಇಟ್ ಈಸ್ ದೇರ್. ಓಕೆ, ಎ ಸ್ಕ್ವೇರ್ ಏನಿದೆಲ್ಲ ಅದನ್ನ ಎ ಸ್ಕ್ವೇರ್ ನ ಕಂಡು ಹಿಡಿಬೇಕು ನೋಡ್ರಿ. ಸೊ ಎ ಸ್ಕ್ವೇರ್ ನ ಯಾವ ತರ ಕಂಡು ಹಿಡಿತೀರಿ, ಸೊ ಆಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಇಂಟು ಎ. ಸೊ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಇಲ್ಲಿ ಜಸ್ಟ್ 2/2 ಇದೆ. ಸೊ ಆರಾಮ್ಸೆ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೋರಿ. ಹೆಚ್ಚಾಗಿ ಸೊ ಪಾರ್ಟ್ ಇದಾಗ ಕೇಳೋದು 2/2 ಆರ್ಡರ್ದೇ ಕೇಳ್ತಾನೆ. 3/3 ಕೇಳೋದಂದ್ರೆ ಬೆಟರ್ ಯು ಕ್ಯಾನ್ ಟೇಕ್ ದಿ ಅನದರ್ ಚಾಯ್ಸ್. ಇನ್ನೊಂದು ಕ್ವಶನ್ ಇರ್ತದಲ್ಲ ಅದನ್ನ ಚಾಯ್ಸ್ ಚೂಸ್ ಮಾಡ್ರಿ. ಇರ್ಲಿಲ್ಲ ಅಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೋತದೆ, ಇದನ್ನೇನು ನೀವು ಬಿಡಿಸಬಹುದು. ಸರಿ, ಇನ್ನೊಂದು ಕ್ವಶನ್ ಎದ್ರ ಮೇಲೆ ಇರ್ತದ್ರಿ ಅಂತಂದ್ರೆ, ಒಂದು ಇಲ್ಲಿ ಮೆಟ್ರೈಸಿಸ್ ಮೇಲೆ 4 ಮಾರ್ಕ್ಸ್ ಇದ್ರ, ಇನ್ನೊಂದು 4 ಮಾರ್ಕ್ಸ್ ಇಂದು ಡಿಫ್ರೆನ್ಸಿಯೇಷನ್ ಮೇಲೆ ಕೆ ವ್ಯಾಲ್ಯೂ ಕಂಡು ಹಿಡಿಯೋದು. ಓಕೆ, ಕಂಟಿನ್ಯೂಟಿ ಮೇಲೆ ಅದು ಇದಿರ್ತದೆ. ಸೊ ಅದು ಮುಂದೆ ಡಿಫ್ರೆನ್ಸಿಯೇಷನ್ ಹೇಳೋ ಟೈಮಿಗೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಇಂಟು ಎ. ಸೊ ವಾಟ್ ಇಸ್ ದ ಎ ವ್ಯಾಲ್ಯೂ ಹಿಯರ್, ದಟ್ ಇಸ್ ದ ಎ 3 1, ನೆಕ್ಸ್ಟ್ ಸರ್ತ -1 2. ಓಕೆ, ಸೊ ಅಲಾಂಗ್ ದಿಸ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಇಂಟು, ಸೊ ಯು ಹ್ಯಾವ್ ಟು ಮೂವ್ ಅಲಾಂಗ್ ದಿಸ್. ಓಕೆ, ರೋ ಗೌಂಟ್ ಹಿಂಗ್ ಹೋಗ್ಬೇಕು, ಕಾಲಮ್ ಗೌಂಟ್ ಹಿಂಗ್ ಬರ್ಬೇಕು ನೋಡ್ರಿ. ಹೊಳ್ಳಿ ಅದೇ ಏನೇ ಅದ, ಸೊ 3 1 -1 2. ಓಕೆ, ಸೊ ಯು ಹ್ಯಾವ್ ಟು ಡೂ ದಿ ಮಲ್ಟಿಪ್ಲಿಕೇಶನ್ ಆಫ್ ದಿಸ್ ಒನ್. ಇವತ್ತು ಬೇರೆ ಸಾಫ್ಟ್ವೇರ್ ಒಳಗಡೆ ಯೂಸ್ ಮಾಡೈತೆ, ಸೊ ದಟ್ ಯು ಕ್ಯಾನ್ ಈಸಿಲಿ ಮ್ಯಾನೇಜ್ ದಿಸ್ ಸೀಟ್. ಓಕೆ, ಇದ್ರಾಗ ಏನು ಸಮಸ್ಯೆ ಇಲ್ಲ, ಸೀಟ್ ನ ಬೇಕಾದಂಗೆ ನಾವು ಸ್ಲೈಡ್ ಮಾಡ್ಕೋಬಹುದು. ಸರಿ ಸರ್, ಹಾಗಾದ್ರೆ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡೋ ಮುಂದೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಸೊ ಹಿಂಗ್ ಹೋಗೋದು ಹಿಂಗ್ ಬರೋದು, ಎರಡು ಎಲಿಮೆಂಟ್ ನ ಮಲ್ಟಿಪ್ಲೈ ಆದ ಬಳಕ ಸೆಂಟರ್ದಾಗ ಪ್ಲಸ್. ಓಕೆ, ಅದು ಮಲ್ಟಿಪ್ಲೈ ಆದ ಬಳಕ ಮೈನಸ್ ಬರ್ತಿದ್ರೆ ಬರ್ಲಿ. ಸೊ ತೋರಿಸಿರ್ತೀವಿ ನೋಡಿ, ಇದು ಒಂದು ಕರೆಕ್ಟ್ ಆಗಿ ಕಲ್ತ್ಕೊಳ್ರಿ, ಮುಂದಿದ್ರಾಗ ಸ್ವಲ್ಪ ಸ್ಪೀಡ್ ಹೋಗ್ತದೆ. 3 into 3, ಸೊ ದಟ್ ಇಸ್ ವಾಟ್ 9. ಓಕೆ, 3 into 3. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇದು ಈ ಕಡೆ ಜಂಪ್ ಐತಂದ್ರೆ ಇದು ತಳ ಜಂಪ್ ಆಗ್ತದೆ ನೋಡ್ರಿ. ಇದೇ ಮೆಥಡ್ ನ ಯಾವ್ದು ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತಾರೆ. ಕೆಲವೊಂದು ಕಾಲೇಜ್ದಾಗ ಕೆಲವೊಂದ್ ತರ ಹೇಳಿರ್ತಾರ. ಬಹಳ ಸಿಂಪಲ್ ವೇದೊಳಗ ಅಂದ್ರೆ ದಿಸ್ ಇಂಟು ದಿಸ್, ದಟ್ ಇಸ್ 3 into 3 9. ನೆಕ್ಸ್ಟ್ ಇದು ಈ ಕಡೆ ಜಂಪ್ ಆದಾಗ ಇದು ತಳ ಜಂಪ್ ಆಗಿರ್ತದೆ ನೋಡ್ರಿ. ಓಕೆ, ಕಂಪಲ್ಸರಿ ಇಲ್ಲಿ ಪ್ಲಸ್, ಬಟ್ ಅದು ಮಲ್ಟಿಪ್ಲಿಕೇಶನ್ ಆದ ಬಳಕದು ಮೈನಸ್ ಬರ್ತಿದ್ರೆ ಬರ್ಲಕ್ಕ. ಸೊ 1 into -1 ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ದಿ -1. ಅದಕ್ಕೆ ಇಲ್ಲಿ -1 ಅಂತೇಳಿ ಬರಬೇಕು. ಸೊ 3 into 3 9. ಸೊ ನೆಕ್ಸ್ಟ್ ಈ ಕಡೆ ಜಂಪ್ ಆದ್ರೆ ಇದು ತಳ ಜಂಪ್ ಆದ್ರೆ 1 into -1, ದಟ್ ಈಸ್ ಗೋಯಿಂಗ್ ಟು ಬಿ ದಿ ವಾಟ್ -1. ನೆಕ್ಸ್ಟ್ ಸರ್ ಅಂತಂದ್ರೆ, ಸೊ ಅದೇ ತರನೇ ಇದೇ ರೋ ಗೌಂಟ ಈ ಕಾಲಮ್ ಗೌಂಟ್ ಬೇರೆ. 3 into 1 ಸೊ ದಟ್ ಇಸ್ ವಾಟ್ 3. ನೆಕ್ಸ್ಟ್ 1 into 2 ಸೊ +2. ಓಕೆ, ಕಂಪಲ್ಸರಿ ಪ್ಲಸ್. ಇಲ್ಲಿ ಯಾವ್ದಾರೆ ಒಂದ್ ನಂಬರ್ ನ ಡಿಫ್ರೆಂಟ್ ಸೈನ್ ಇದ್ದಿತ್ತಂದ್ರೆ ಅವಾಗ ಮೈನಸ್ ಬರ್ತದೆ, ಇಲ್ಲ ಸೇಮ್ ಸೈನ್ ಇದ್ದಿತ್ತಂದ್ರೆ ಪ್ಲಸ್ ನೋಡ್ರಿ. ಅಷ್ಟು ನೀವು ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಸೊ ಫಸ್ಟ್ ರೋ ಗೌಂಟ ಎರಡು ಕಾಲಮ್ಗೆ ಕಂಪ್ಲೀಟ್ ಮಾಡಿದೆವು. ನೆಕ್ಸ್ಟ್ ಯು ಶಿಫ್ಟ್ ಇಟ್ ಡೌನ್. ಓಕೆ, ಕೆಳಗಡೆ ದಿಂದ ಈ ರೋ ಹಿಡೀರಿ, ಸೆಕೆಂಡ್ ರೋ, ಫಸ್ಟ್ ಕಾಲಮ್ ಅಂಡ್ ದೆನ್ ಸೆಕೆಂಡ್ ಕಾಲಮ್ ಯು ಕ್ಯಾನ್ ಡೂ ದಿ ಮಲ್ಟಿಪ್ಲಿಕೇಶನ್. ಸೊ -1 into 3, ವಾಟ್ ದಟ್ ಈಸ್ -3. 2 into -1, that is -2. ಸೊ ಸಿಂಪ್ಲಿಫಿಕೇಶನ್ ಮೋಸ್ಟ್ ಇಂಪಾರ್ಟೆಂಟ್. ಮಲ್ಟಿಪ್ಲಿಕೇಶನ್ ಕರೆಕ್ಟ್ ಆಗಿ ಮಾಡ್ಕೊಳ್ರಿ. ನೆಕ್ಸ್ಟ್ ತರತ್ತಂದ್ರೆ ಇದೇ ರೋ ಗೌಂಟ ಈ ಕಾಲಮ್. ಓಕೆ, ಆಗಲೇ ಹೇಳಿದ್ದು ಸೆಕೆಂಡ್ ರೋ ಫಸ್ಟ್ ಕಾಲಮ್ ವಿ ಕಂಪ್ಲೀಟೆಡ್. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಅಂಡ್ ದೆನ್ ಸೆಕೆಂಡ್ ಕಾಲಮ್. -1 into 1, ಸೊ ದಟ್ ಈಸ್ ವಾಟ್ -1. ನೆಕ್ಸ್ಟ್ ತರತ್ತಂದ್ರೆ ಇಲ್ಲಿ ಪ್ಲಸ್ 2 into 2, ದಟ್ ಈಸ್ ವಾಟ್ 4. ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ರಿ, ಏನ್ ಬರ್ತದೆ ನೋಡ್ರಿ, ದಟ್ ಈಸ್ ಗೋಯಿಂಗ್ ಟು ಬಿ ದಿ a ಸ್ಕ್ವೇರ್. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ದಿ, ಸೊ ಎಷ್ಟ್ ಅಂತೇಳಿ ಮೆಸೇಜ್ ಹಾಕ್ತಿದ್ರು ಹಾಕ್ರಿ. ನೀನ್ ಹೇಳಿದ್ ನೋಡ್ರಿ, ಸೊ ಕ್ಯಾಲ್ಕುಲೇಟರ್ ತಗೊಂಡು ನೋಟ್ಬುಕ್ ತಗೊಂಡು ಕೂತಿದ್ರಿ, ಪೆನ್ ಅಂತಂದ್ರೆ ನೀವು ಸೈಮಲ್ಟೇನಿಯಸ್ಲಿ ನನ್ನ ಜೊತೆ ಬಿಡಿಸ್ಕೊತ ಹೋದ್ರಿ ಅಂದ್ರೆ ನಿಮಗೂ ಈಸಿ ಆಗ್ತದ, ಬೆಸ್ಟ್ ಹೆಲ್ಪ್ಫುಲ್ ಆಗ್ತದೆ ನೋಡ್ರಿ. ಓಕೆ,
ಸೊ ಎಷ್ಟಾಗ್ತದೆ ಇದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ ವಾಟ್ 8. ನೆಕ್ಸ್ಟ್ ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ದಿ 5. ಓಕೆ ನೆಕ್ಸ್ಟ್ what it is going to be -5. next sir ಅಂತಂದ್ರೆ this is going to be the what 3. so order is not 3/3, it is 2/2. okay 2/2 ಏನ್ ಬಂತ್ರಿ ಸರ್ ಅಂತ that is a square we got. ಆಲ್ರೆಡಿ ನಾವು ಏನೇನ್ ಬೇಕಲ್ಲ ಇಕ್ವೇಶನ್ ಕ so that we found out. so 5a ಬೇಕಾಗಿತ್ತು ಕಂಡು ಹಿಡಿದಿವಿ. 7i that is required also we found out. next sir ಅಂತಂದ್ರೆ that is so a square that we got as so what that is 8. so 5 -5 3. okay ಕರೆಕ್ಟ್ ಆಗಿ ಮೆಸೇಜ್ ಹಾಕಿದಾರೆ ನೋಡ್ರಿ, ನೋ ಇಶ್ಯೂಸ್. ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆ ಸಿಂಪ್ಲಿಫಿಕೇಶನ್ ಏನ್ ಹೇಳಿದನಲ್ಲ ಫ್ರೂ ಅಂತೇಳಿ ಆ LHS ದಿಂದ RHS. ಸೊ ಇಲ್ಲಿ ಹೇಳಿದ ನೋಡ್ರಿ, ಸೊ ಹಿ ಹ್ಯಾಸ್ asked to show that first what a square -5a plus 7i is equals to o ಅಂತೇಳಿ. ಸೊ ಅದನ್ನ ಫಸ್ಟ್ ಯಾವತ್ತು ತಗೊಂಡ್ರಿ ಸರ್ ಅಂತಂದ್ರೆ LHS ಸೈಡ್ ತಗೊಳ್ರಿ, RHS we shall show that. okay go ahead. so ಆ equation ಏನಿದೆಯಲ್ಲ so that is a square. let us we shall go ahead now. LHS is equals to a square minus 5a plus 7i. ಅದರದಿಂದ o ಅಂತೇಳಿ ಪ್ರೂವ್ ಮಾಡ್ಲಿಕ್ಕೆ ಹೇಳಿದಾನ, ಅಂದ್ರೆ ನಲ್ ಮ್ಯಾಟ್ರಿಕ್ಸ್ ಬರ್ತೈತಿ ಅಂತೇಳಿ ಹೇಳಿದಾನ. ಸೊ ಲೆಟ್ ಅಸ್ ಯು ಕ್ಯಾನ್ ಪುಟ್ ದಟ್ a square ಇಲ್ಲೇ ಇದೆ ನೋಡ್ರಿ, 8 5 -5 3. ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಸ್ವಲ್ಪ ಸ್ಪೀಡ್ ಹೋಗ್ತದ. ಫಸ್ಟ್ ಪ್ರಾಬ್ಲಮ್ ಸ್ಲೋ ಆಗಿ ಎಲ್ಲರಿಗೆ ತಿಳಿಲಿ ಅಂತೇಳಿ, ಪರ್ಫೆಕ್ಷನ್ ಆಗ್ಲಿ ಅಂತೇಳಿ ಸೊ ಸ್ಲೋ ಆಗಿ ಕಲಿಸ್ಕೊಟ್ಟಿರ್ತಾನೆ. ಸರ್ ನೆಕ್ಸ್ಟ್ ವಾಟ್ ಈಸ್ ದಟ್ 5a. ಸೊ 5a ಇಲ್ಲಿ ಆಲ್ರೆಡಿ ಕಂಡು ಹಿಡಿದಿದೆ ನೋಡ್ರಿ. ಸೊ ದಟ್ ಇಟ್ ಈಸ್ ದೇರ್ ಆಸ್ ಎಷ್ಟು ಸರ್ ಅಂತಂದ್ರೆ 15 5 -5 10 ಅಂತೇಳಿ. ಓಕೆ 15 5 ಸೊ -5 10. 15 5 -5 10. ಸೊ ತಪ್ಪು ಬರಿಬೇಡ್ರೆ, ಯಾಕಂದ್ರೆ ಅಲ್ಲಿದು ಕರೆಕ್ಟ್ ಆಗಿ ನೋಡ್ಕೊಂಡು ಬರೀರಿ. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ 7i. ಸೊ ದಟ್ ಇಸ್ 7007 ಇಟ್ ಇಸ್ ದೇರ್. ಓಕೆ ಸೊ 15 5 -5 10 ವಿ ಹ್ಯಾವ್ ರಿಟರ್ನ್. ನೆಕ್ಸ್ಟ್ ಸರ್ ಅಂತಂದ್ರೆ ದಟ್ ಪ್ಲಸ್ 7 ಏನಿದೆ ಐ ಇದೆಯಲ್ಲ ದಟ್ ಇಸ್ 7007. ಇದ್ರದ್ದು ಜಸ್ಟ್ ಎಡಿಷನ್ ಸಬ್ಟ್ರಾಕ್ಷನ್ ಇಟ್ ಇಸ್ ದೇರ್. ಸೊ ಎಟ್ ಒನ್ಸ್ ಮೂರು ಮಾಡೋದಕ್ಕಿಂತ ನೀವು ಎರಡನ್ನ ಫಸ್ಟ್ ನೀವು ಸಬ್ಟ್ರಾಕ್ಟ್ ಮಾಡ್ಕೊಳ್ರಿ, ನೆಕ್ಸ್ಟ್ ಯು ಕ್ಯಾನ್ ಡೂ ದಿ ಎಡಿಷನ್. ಸೊ ಫಸ್ಟ್ ಇವು ಎರಡರದ್ದು ಸಬ್ಟ್ರಾಕ್ಷನ್ ಯು ಕ್ಯಾನ್ ಡೂ. ಸೊ ಏನ್ ಬರ್ತದ ನೋಡ್ಕೊಳ್ರಿ, ಮೈನಸ್ ಮಾಡಿ. ಸೊ ಇದನ್ನ 8 ಮೈನಸ್ ವಾಟ್ ಇಟ್ ಈಸ್ 8 - 15 ದಟ್ ಇಸ್ ವಾಟ್ -7. ಸೊ 5 - 5 0 ಇಟ್ ಈಸ್. ಓಕೆ ಕರೆಕ್ಟ್ ಆಗಿ ಕೂಡ್ಸೋದು ಕೆಳದು ಮಾಡ್ಕೊಳ್ರಿ. ಸೊ -5 ಮೈನಸ್ ಆಫ್ ಪ್ಲಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಅಗೇನ್ ಇಟ್ ಈಸ್ 0. ನೆಕ್ಸ್ಟ್ ಸರ್ ಅಂತಂದ್ರೆ ಹಿಯರ್ ಇಟ್ ಈಸ್ 3. ಸೊ -10 ಸೊ ದಟ್ ಇಸ್ ವಾಟ್ -7. ನೆಕ್ಸ್ಟ್ ಸರ್ ಅಂತಂದ್ರೆ ಪ್ಲಸ್ ಇಲ್ಲಿ 7 ಇದೆ ನೋಡ್ರಿ, 7007. ಸೊ ಇವಾಗ ಆಟೋಮೆಟಿಕ್ ಆಗಿ ನಿಮಗೆ ಏನ್ ಅಂತೇಳಿ ಬರ್ತದ 7 -7 + 7 ಅಂದ್ರೆ ಸೊ 0 0 - 0 + 0 ಅಂದ್ರೆ 0ನೇ. ಸೊ 0 + 0 ಅಂದ್ರೆ 0ನೇ. -7 + 7 ಅಂತಂದ್ರೆ 0. ಸೊ ದಿಸ್ ಈಸ್ ಆಫ್ ಆರ್ಡರ್ 2/2. ಸೊ ದಟ್ ಈಸ್ ವಾಟ್ ನಲ್ ಮ್ಯಾಟ್ರಿಕ್ಸ್. ಸೊ ದಟ್ ವಿ ಶಾಲ್ ರೈಟ್ ಆಸ್ O ಅಂತೇಳಿ. ಓಕೆ ಸೊ ದಟ್ ಈಸ್ ದಿ O. ಅವ ಏನ್ ಹೇಳಿದನಲ್ಲ ಪ್ರೂವ್ ಮಾಡ್ಲಕ್ಕ, ಸೊ ದಟ್ ವಿ ಪ್ರೂವ್ಡ್ ಹಿಯರ್. ಸೊ ದಟ್ ಈಸ್ ವಾಟ್ ಎವರ್ a ಸ್ಕ್ವೇರ್. ಇಷ್ಟು ಮಾಡಿದ್ರೆ ನಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸರ್ ಅಂತಂದ್ರೆ ಸೊ ದಿಸ್ ಈಸ್ ದ ರಿಕ್ವೈರ್ಡ್ RHS ಅಂತಂದ್ರೆ ಸೊ 2 ಮಾರ್ಕ್ಸ್ ದಷ್ಟು ಇದಕ್ಕೆ ಬೀಳ್ತೈತಿ ನೋಡ್ರಿ. ಸೊ ದೇರ್ ಫೋರ್ ಒಂದು ಕನ್ಕ್ಲೂಷನ್ ಕೊಟ್ಬಿಡ್ರಿ, a ಸ್ಕ್ವೇರ್ ಮೈನಸ್ 5a ಪ್ಲಸ್ 7i ಈಕ್ವಲ್ಸ್ ಟು O ಅಂತೇಳಿ. ಇಷ್ಟೇ ಮಾಡಿ ನೀವು ಬಿಟ್ರ ಸೊ 2 ಅಥವಾ ಮ್ಯಾಕ್ಸಿಮಮ್ 3 ಮಾರ್ಕ್ಸ್ ಕೊಡ್ತಾರೆ, ಹೆಚ್ಚಾಗಿ 2 ಮಾರ್ಕ್ಸ್ನೇ ಕೊಟ್ಟಿರ್ತಾರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ. ಸೊ ಇಷ್ಟು ಪ್ರೂವ್ ಮಾಡಿದ್ರು. ಒಮ್ಮೊಮ್ಮೆ ಏನ್ ಮಾಡ್ಬಿಡ್ತಾನಂದ್ರೆ ಈ ಇಕ್ವೇಶನ್ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಸೊ ಏನ್ ಕಂಡಿಡಿ ಅಂತ ಹೇಳ್ತಾನಂದ್ರೆ A ಇನ್ವರ್ಸ್ ನ ಕಂಡಿಡಿ ಅಂತೇಳಿ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಇದೆ, ಥರ್ಡ್ ಪ್ರಾಬ್ಲಮ್. ಬರೀ ಈ ಇಕ್ವೇಶನ್ ಅಂದ್ರೆ ಅಲ್ಲಿ ಕೊಟ್ಟಿದ್ದ ಇಕ್ವೇಶನ್ ಯೂಸ್ ಮಾಡ್ಕೊಂಡು A ಇನ್ವರ್ಸ್ ಕಂಡಿಡಿ. ಈ ಸದ್ ಇದು ಪ್ರೂಫ್ ಮಾಡಿದೇವಲ್ಲ, ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹೋಗಿರುತ್ತೆ ನೋಡ್ರಿ. ಸೊ ಅದಕ್ಕೆ ಸ್ವಲ್ಪ ಸ್ಪೀಡ್ ಆಗಿ ಬರಿಬೇಕು, ಸೊ ದಟ್ ಯು ವಿಲ್ ಗೆಟ್ ದಿ ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಸ್ ವೆಲ್ ಆಸ್ ಸೊ ಏನಂತಂದ್ರೆ ಕರೆಕ್ಟ್ ಆಗಿ ಬರಿಬಹುದು ನೋಡ್ರಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್. ಈ ಇಕ್ವೇಶನ್ ಯೂಸ್ ಮಾಡ್ಕೊಂಡು A ಇನ್ವರ್ಸ್ ನ ಕಂಡಿಡಿಯೋದು. ಓಕೆ ಸೊ ಇದ್ರದ್ದು ಇಕ್ವೇಶನ್ ಏನ್ ಕೊಟ್ಟಿದ್ದಾನಲ್ಲ, ಸೊ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಟ್. ಸೊ ನಾವು ಇದು ಇಕ್ವೇಶನ್ ಇನ್ನೊಂದ್ಸಲ ಬರೆದಿರ್ತದೆ ನೋಡ್ರಿ. ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರ ಸೊ ಮಲ್ಟಿಪ್ಲೈ ಬೈ ಸೊ ಅದು ಏನ್ A ಇನ್ವರ್ಸ್ ಕಂಡಿಡಿ ಅಂದಿದನಲ್ಲ, ಸೊ ಅದ್ರಲ್ಲಿ ಕಂಪ್ಲೀಟ್ ಆಗಿ ಮಲ್ಟಿಪ್ಲೈ ಮಾಡ್ಬಿಡ್ರಿ. ಓಕೆ ಮಲ್ಟಿಪ್ಲೈ ಬೈ ಸೊ ಯಾವ್ದ್ರ ಸರ್ತ A ಇನ್ವರ್ಸ್ ಆನ್ ಬೋತ್ ಸೈಡ್ಸ್, ಅಥವಾ ಕಂಪ್ಲೀಟ್ ಆಗಿ ಈ ಇಕ್ವೇಶನ್ ಮಲ್ಟಿಪ್ಲೈಯಿಂಗ್ ಬೈ ಅಥವಾ ಮಲ್ಟಿಪ್ಲೈ ಬೈ
ಮಲ್ಟಿಪ್ಲೈ ಬೈ ಸೊ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಎರಡೂ ಕಡೆಗೆ ಎ ಇನ್ವರ್ಸ್ಲೆ ಮಲ್ಟಿಪ್ಲೈ ಮಾಡ್ರಿ. ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್, ಎರಡೂ ಕಡೆಗೆ ಎ ಇನ್ವರ್ಸ್ಲೆ ಮಲ್ಟಿಪ್ಲೈ ಮಾಡ್ರಿ. ಸೊ ಅವಾಗ ಯಾವ ತರ ಬರ್ತದ ಅಂತ ಅನ್ನೋದು ಲೆಟ್ ಅಸ್ ಯು ಕ್ಯಾನ್ ಸಿ ಹಿಯರ್. ಫಸ್ಟ್ ಆಫ್ ಆಲ್ ಎದರ್ಲೆ ಮಲ್ಟಿಪ್ಲೈ ಮಾಡಂತಂದ್ರೆ ಎ ಇನ್ವರ್ಸ್ಲೆ. ಸೊ ಈ ಕಡೆ ಏನದಲ್ಲ ಪೂರ್ತಿ ಬರೀರಿ, ಎ ಸ್ಕ್ವೇರ್ ಮೈನಸ್ 5a ಪ್ಲಸ್ 7a. ಇದು ಬಹಳ ಸಿಂಪಲ್ ಪ್ರಾಬ್ಲಮ್. ಪಿಚ್ ಇಸ್ ಈಕ್ವಲ್ಸ್ ಟು ಎ ಇನ್ವರ್ಸ್ ಸೊ ಇಂಟು ಅದಂತೂ ಓ ಇದೆ ಅಥವಾ ಜೀರೋ ಅಂತಾನು ಹೇಳ್ಬಹುದು, ನಲ್ ಮ್ಯಾಟ್ರಿಕ್ಸ್. ಸೊ ಎ ಇನ್ವರ್ಸ್ ಇಲ್ಲೊಂದು ಎರಡು ಪ್ರಾಪರ್ಟಿ ಬೇಕಾಗ್ತಾವಲ್ಲ, ಆ ಪ್ರಾಪರ್ಟಿ ಇಲ್ಲೇ ಹೇಳ್ಕೊಂಡು ಹೋಗ್ಬಿಟ್ಟಿರ್ತದೆ ನೋಡ್ರಿ. ಸೊ ಇದು ಬಹಳ ಸಿಂಪ್ಲೆಸ್ಟ್ ಇದ್ದು, ಇದ್ರಾಗ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ನ ಕಳ್ಕೊಳಕ್ ಹೋಗ್ಬೇಡ್ರಿ. ಯು ಕ್ಯಾನ್ ಗೆಟ್ ಫುಲ್ ಮಾರ್ಕ್ಸ್. ಇದು ಓಪನ್ ಮಾಡ್ರಿ ಬ್ರಿಕೆಟ್. ಸೊ ಎ ಇನ್ವರ್ಸ್ ಇಂಟು ಎ ಸ್ಕ್ವೇರ್ ಅಂತೇಳಿ ಮೈನಸ್ 5 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಂಟು ಎ ಪ್ಲಸ್ 7 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಂಟು ಐ. ಈ ಕಡೆ ಇದಂತರೂ ಓ ಅಂತೇಳಿ ಬರಿತಿರು ಬರೀರಿ, ಇಲ್ಲ ಇನ್ನೊಂದ್ಸಲ ಇಡ್ತಿದ್ರು ಇಟ್ಟು ನೆಕ್ಸ್ಟ್ ಬರಿತಿದ್ರು ಬರೀರಿ. ಯಾಕೆ ಅನ್ನೋದು ಇಲ್ಲಿ ರೀಸನ್ ಹೇಳಿದ್ರ ಬೆಸ್ಟ್ ನೋಡ್ರಿ. ನಿಮಗೇನ್ ರೀಸನ್ ಕೇಳಂಗಿಲ್ಲ. ಸೊ ನಿಮ್ಗ ಕರೆಕ್ಟ್ ಆಗಿ ಗೊತ್ತಿತ್ತಂದ್ರೆ ದಟ್ ಈಸ್ ಇನಫ್. 0 ಇಂಟು ಎನಿಥಿಂಗ್ ಏನಂತ ಹೇಳ್ತೀವಿ, 0 ಅಂತ ಹೇಳ್ತೀವಿ. ನಲ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈಡ್ ಬೈ ಅದರದ್ದು ಇನ್ವರ್ಸ್ ಅಂತಂದ್ರೆ ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಓ ಅಂತೇಳಿ ಅಂದ್ರೆ 0. ಸರಿ ಸರ್, ಹಾಗಾದ್ರೆ ನೆಕ್ಸ್ಟ್ ಇದ್ರದ್ದು ಸಿಂಪ್ಲಿಫಿಕೇಶನ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ ವಾಟ್. ಸೊ ಇಲ್ಲಿ ಎ ಇನ್ವರ್ಸ್ ಇಂಟು ಎ ಸ್ಕ್ವೇರ್ ಅಂದ್ರೆ ಏನ್ ಉಳಿತದಪ್ಪ, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಎ. ಸರಿ ಸರ್, ಹಾಗಾದ್ರೆ ಇಲ್ಲಿ ಇನ್ನೊಂದು ಪ್ರಾಪರ್ಟಿ ನೋಡ್ರಿ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಐ. ಇಲ್ಲಿ ಏನಾಗ್ತದ್ರಿ ಸರ್ ಅಂತಂದ್ರೆ ಸೊ ದಟ್ ಈಸ್ ದ 7a ಇನ್ವರ್ಸ್ ಈಕ್ವಲ್ಸ್ ಟು ಸೊ ದಟ್ ಈಸ್ ವಾಟ್ ನಲ್ ಮ್ಯಾಟ್ರಿಕ್ಸ್ ಓ ಅಂತೇಳಿ. ಸೊ ಇಲ್ಲಿ ಪ್ರಾಪರ್ಟಿನ ಸ್ಪೆಸಿಫೈ ಮಾಡೋದು ಏನಂತ ಹೇಳಿ ಅಂತಂದ್ರೆ ಸೊ ಎ ರೇಸ್ ಟು -1 ಅಂತಂದ್ರೆ ಎ ಇನ್ವರ್ಸ್ ಅಂತ ಹೇಳಿರ್ತೀರಿ, ಎ ಸ್ಕ್ವೇರ್ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಎ. ಸೊ ಇದು -1 ಪ್ಲಸ್ 2 ಅಂತಂದ್ರೆ 1 ಉಳಿತು. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿದು ಪ್ರಾಪರ್ಟಿ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಎ ಇನ್ವರ್ಸ್ ಇಂಟು ಎ ದಟ್ ಈಸ್ ಗೋಯಿಂಗ್ ಟು ಬಿ ದಿ ವಾಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಐ ಅಂತೇಳಿ. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ವಾಟ್ ಎವರ್ ದಟ್ ಎ ಇನ್ವರ್ಸ್ ಇಂಟು ಐ ಅದೇ ಎ ಇನ್ವರ್ಸ್ ನೇ ಉಳಿದಿರುತ್ತೆ ನೋಡ್ರಿ. ಇಷ್ಟು ನಿಮ್ಗೆ ಗೊತ್ತಾಯ್ತು ಅಂದ್ರೆ ಆರಾಮ್ಸೆ ಅದು ಸೊ ಬ್ಯಾಲೆನ್ಸ್ ಮಾಡ್ಬೋದು, ಕರೆಕ್ಟ್ ಆಗಿ ಬರಿಬಹುದು. ಸೊ ನೆಕ್ಸ್ಟ್ ಏನ್ ಕೇಳಿದಾನಲ್ಲ ಅದು ಈ ಕಡೆ ಇಡ್ರಿ, ಉಳಿದಿದ್ದು ಆ ಕಡೆ ಶಿಫ್ಟ್ ಮಾಡಿಸ್ಬೇಡ್ರಿ. ಓಕೆ, ಸೊ 7 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಲ್ಲೇ ಇಡ್ರಿ. ಸೊ ಇದು ಈ ಕಡೆ ಬಂದ್ರೆ ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತದ 5a. ಇದು ಏನಾಗ್ತದೆ ಸರ್ ಮೈನಸ್ ಎ. ಈಗ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ರಿ. ಸೊ ಇಲ್ಲಿ 7 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಷ್ಟೇ ಬರ್ಕೋತ ಬೇರೆ, ಅದ್ರ ಲಾಸ್ಟಿಗೆ ಸಿಂಪ್ಲಿಫಿಕೇಶನ್ ತಗೋತೀರ. 5 ಟೈಮ್ಸ್ ಆಫ್ ಐ ಅಂದ್ರೆ ಏನಾದ್ರಿ ಸರ್ 1 0 0 1 ಮೈನಸ್ ಎ ಅಂದ್ರ ಅವ್ನು ಕೊಟ್ಟಿದ್ ನೋಡ್ರಿ ಬಿಗಿನಿಂಗ್ ದೊಳಗೆ. ಸೊ ಅದನ್ನ ನೋಡ್ಕೊಳ್ರಿ ವಾಟ್ ಇಟ್ ಈಸ್ ದೇರ್ ಎ. ಇದು ಒಂದೇ ತರ ಪ್ರೊಸೀಜರ್ ಇದೆ 3 ಪ್ರಾಬ್ಲಮ್ಸಿಗೆ. ಅದ್ರ ಸಂಬಂಧ ಇದು ಸೊಕಾಸಿಗೆ ಸ್ಲೋ ಆಗಿ ಕಲಿಸ್ಕೊಟ್ಟಿರ್ತದ. ನೆಕ್ಸ್ಟ್ ಪ್ರಾಬ್ಲಮ್ ಏನದಲ್ಲ ಸ್ವಲ್ಪ ಸ್ಪೀಡ್ ಹೋಗೋಣ ಅಂತ. ಸೊ ಎ ಇಟ್ ಈಸ್ ದೇರ್ ಆಸ್ ವಾಟ್ ಇಟ್ ಈಸ್ ಸೊ 3 what 1 minus 1 2. Okay, a it is 3 1 minus 1 2. So write that 3 a is there as 3 1 minus 1 2. Okay, multiply this 5, then it is going to be the 5 0 0 5 minus a it is there as 3 1 minus 1 2. Subtraction ಮಾಡ್ಕೊಳ್ರಿ. ನೆಕ್ಸ್ಟ್ divided by 7 ಮಾಡಾಕತ್ತೀರಂತೆ. ಸೊ ದಟ್ ಈಸ್ 5 minus 3 ಅಂದ್ರೆ ಎಷ್ಟು ಬಂತು 2. 0 minus 1 ಅಂತಂದ್ರೆ ದಟ್ ಈಸ್ -1. ಸೊ 0 minus of minus plus 1. ನೆಕ್ಸ್ಟ್ 5 minus 2 ಅಂತಂದ್ರೆ 3. ಸೊ ದಿಸ್ ಈಸ್ ದಿ 7 ಟೈಮ್ಸ್ ಆಫ್ ಎ ಇನ್ವರ್ಸ್. ನಮಗ್ ಕೇಳಿದ್ದೇನು ಸೊ ಎ ಇನ್ವರ್ಸ್. ಹಾಗಾದ್ರೆ 7 ಆ ಕಡೆ ಡಿವೈಡ್ ಹೊಡೆದ್ ಬಿಡ್ರಿ. ಸೊ ದೆನ್ ಯು ವಿಲ್ ಗೆಟ್ ದ ರಿಕ್ವೈರ್ಡ್ ಆನ್ಸರ್. ಸೊ ಜಸ್ಟ್ ಡಿವೈಡ್ ದಟ್ 7. Therefore, A inverse is equals to 1 by 7 times of 2 minus 1 1 3. Okay, ಇಷ್ಟೇನು ಬಿಡಬಹುದು. ಇಲ್ಲ ಸರ್ ನಾನು ಅದು 1 by 7 ಪ್ರತಿಯೊಂದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ ಅಂದ್ರೆ ನೀವು ಮಾಡಿನೂ ಬರಿಬಹುದು ನೋಡ್ರಿ. ಸೊ ಇಷ್ಟೇ ಬಿಡ್ತಿದ್ರೆ ಇಷ್ಟೇ ಬಿಡಬಹುದು. ಇಲ್ಲ ಸರ್ ಅದಕ್ಕೆ ಮಲ್ಟಿಪ್ಲೈ ಮಾಡಿ ಹೇಳ್ಬಿಟ್ರಿ ಅಂದ್ರೆ ಆರ್ ಸೊ therefore A inverse is equals to what it is going to be. So that is 1 by 2 into 1 by 7 ಅಂದ್ರೆ 2 by 7. 1 by 7 into -1 ಅಂದ್ರೆ -1 by 7. 1 by 7 into 1 ಅಂದ್ರೆ 1 by 7. Next ಸರ್ತ್ ಅಂದ್ರೆ 3 by 7. So this is the required so A inverse. Okay, ಇಷ್ಟು ಸ್ವಲ್ಪ ಕರೆಕ್ಟ್ ಆಗಿ ನಿಮ್ಗೆ ಬಿಡಿಸ್ಲಿಕ್ಕೆ ಬಂತಂದ್ರೆ ಇಲ್ಲಿ ತಿಳಿಸೋ ಸಂಬಂಧ ಸ್ವಲ್ಪ ಟೈಮ್ ನ ಜಾಸ್ತಿ ತಗೊಂಡಿರ್ತದ. ಬಟ್ ಬಿಡಿಸೋ ಟೈಮ್ದಾಗ ನಿಮ್ಗೆ ಎಕ್ಸಾಮ್ದೊಳಗೆ ಏನದಲ್ಲ ವಿದಿನ್ 4 minutes ಅಥವಾ 5 minutes ದಾಗ ಸೊ ಯು ಕ್ಯಾನ್ ಸಾಲ್ವ್ ದಟ್. ಸೊ ಇದು ಆಲ್ರೆಡಿ ನಿನ್ನೇನು ಇದು ಹಾಕಿದೇವಲ್ಲ, ಸೊ ಅಲ್ಲಿದನ್ನೇ ತೋರಿಸಿರ್ತೀವಿ ನೋಡ್ರಿ. ಆನ್ಸರ್ ಕರೆಕ್ಟ್ ಇದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ರಿ ಕನ್ಸಲ್ಟ್ ಇದೆ. ಸೊ ದಟ್
ಸೊ ಇಲ್ಲಿ ಪಾರ್ಟ್ ಸಿ ನಿನ್ನೆ ಡಿಸ್ಕಷನ್ ಮಾಡಿದ ನೋಡ್ರಿ, ಅದ ನಿನ್ನೆದು ಯಾರು ವಿಡಿಯೋ ನೋಡಿಲ್ಲ ಅದನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಇವ್ರದ್ದು ಎಲ್ಲದರದ್ದು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿಸೈತಿ. ಇದು PDF ನು ಇಲ್ಲಿ ಸೊ ಸಾಧನ ಕೋರ್ಸ್ದಾಗೂ ಆ್ಯಡ್ ಮಾಡಿರ್ತದ ಮತ್ತೆ ಟೆಲಿಗ್ರಾಮಿಗೂ ಆ್ಯಡ್ ಮಾಡಿರ್ತದ. ಅಲ್ಲಿದನ್ನ ನೀವು PDF ನ ತಗೊಳ್ರಿ. ಓಕೆ, ಫಸ್ಟ್ ಇನ್ನ ಯಾರು ಆ್ಯಪ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿಲ್ಲ ಯೂಟ್ಯೂಬ್ ನ ನೋಡೋರು ಆ್ಯಪ್ ಇನ್ಸ್ಟಾಲೇಷನ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಸಾಧನ ಕೋರ್ಸ್ ಅಂತೇಳಿ ಅಲ್ಲಿ ಕಂಪ್ಲೀಟ್ ಆಗಿ ಲೋಡೆಡ್ ಇದೆ ಎಲ್ಲ PCMB 4 ಅದರದ್ದು ಬೆನಿಫಿಟ್ ನ ತಗೊಳ್ರಿ. ಫಸ್ಟ್ ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ, ನಿಮ್ ಬೆಸ್ಟ್ ಅನ್ಸುತ್ತಂದ್ರೆ ಸೊ ಯು ಕ್ಯಾನ್ ಬೈ. ಸೊ ಇಲ್ಲಿ QR ಕೋಡ್ಗಳು ಕೊಟ್ಟೈತಿ ನೋಡ್ರಿ. ಸೊ ಎಲ್ಲದರದ್ದು ಯಾವ್ದ್ರದ್ದು ಸರ್ ಅಂತಂದ್ರೆ ಆ್ಯಪ್ದು ಇದೆ, ನೆಕ್ಸ್ಟ್ ಯೂಟ್ಯೂಬ್ ಇದೆ, ನೆಕ್ಸ್ಟ್ ವಾಟ್ಸಪ್ ಇದೆ, ಟೆಲಿಗ್ರಾಮ್ದು ಇದೆ. ಓಕೆ, ಸೊ ಯು ಕ್ಯಾನ್ ಯುಟಿಲೈಸ್ ದಟ್. ಸೊ ಲೆಟ್ ಅಸ್ ಕ್ರಾಸ್ ಚೆಕ್ ದಟ್. ಪಾರ್ಟ್ ಯಾವ್ದ್ರಿ ಸರ್? ಪಾರ್ಟ್ ಇದು 1ನೇ ಕ್ವಶನ್. ಸೊ ಇದು ಏನ್ ಹೇಳಿದನಲ್ಲ ಸೊ ಅದೇ ಕ್ವಶನ್ ಇಲ್ಲಿ ಸೊ ಕ್ಲಾಸ್ನಾಗ ಇದ್ರದ್ದು ರೆಗ್ಯುಲರ್ ಕ್ಲಾಸ್ನಾಗ ಮತ್ತೆ ವೆಕೇಶನ್ ಕ್ಲಾಸ್ನಾಗ ಬಿಡಿಸಿದ್ದು. ಸೊ ಎಷ್ಟು ತಿಳಿಸಿರ್ತ 2/7 - 1/7 1/7 ಅಂಡ್ 3/7. ಸೊ ಜಸ್ಟ್ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದಟ್. ಎಸ್, ಇಲ್ಲಿ ಎಷ್ಟು ಬಂದೈತಿ ಸರ್ ನಮ್ದು 2/7 - 1/7 1/7 ಅಂಡ್ ದೆನ್ 3/7 ಅಬ್ಸಲ್ಯೂಟ್ಲಿ ಕರೆಕ್ಟ್ ಇದೆ. ಸೊ ಅಲ್ಲಿ PDF ದಾಗ ಏನಿತ್ತಲ್ಲ ಸೊ ಇಲ್ಲಿನು ಸೊ 2/7 - 1/7 1/7 3/7. ಓಕೆ, ಸೊ ಶಾಲ್ ವಿ ಗೋ ಹೆಡ್ ದ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್. ಸೊ ಸ್ವಲ್ಪ ಸ್ಪೀಡ್ ಹೋಗೋಣ ಅಂತ. ಸೊ ಎಲ್ಲರಿಗೆ ಪರ್ಫೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ಸೊ ಯು ಕ್ಯಾನ್ ಕನ್ಫರ್ಮ್ ಮೆಸೇಜಸ್ ಎಸ್ ಅಂತೇಳಿ. ಯೂಟ್ಯೂಬ್ ನಾಗ ಇದ್ದವರು ಯೂಟ್ಯೂಬ್ ದಾಗ ಕನ್ಫರ್ಮೇಶನ್ ಕೊಡ್ರಿ ಎಸ್ ಅಂತೇಳಿ. ಸೊ ಆ್ಯಪ್ ದೊಳಗಡೆ ವಾಚ್ ಮಾಡ್ಲಕತ್ತವ್ರು ಸೊ ಆ್ಯಪ್ ದೊಳಗಡೆ ಎಸ್ ಅಂತ ಹೇಳಿ ಕೊಡ್ರಿ. ಲೆಟ್ಸ್ ವಿ ಶಾಲ್ ಗೋ ಹೆಡ್. ಸೊ ಈ ತರ ನಿಮ್ಗೆ ಬಿಡಿಸ್ಲಿಕ್ಕೆ ಪರ್ಫೆಕ್ಟ್ ಆಗಿ ಬಂತು ಅಂತಂದ್ರೆ ಯು ವಿಲ್ ಗೆಟ್ ದಿ 4 ಔಟ್ ಆಫ್ 4 ನೋ ಇಶ್ಯೂಸ್. ಸೊ ಕೆಲವೊಬ್ರು ಸುಮ್ಮನೆ ಶಾರ್ಟ್ ಕಟ್ ಆಗಿ ಬಿಡಿಸಿ ಅರ್ಧಂಬರ್ಧ ಮಾರ್ಕ್ಸ್ ತಗೋತೀರಿ, ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ, ಫುಲ್ ಪರ್ಫೆಕ್ಟ್ ಆಗಿ ಬಿಡಿಸ್ರಿ. ಓಕೆ, ಸೊ ಎಸ್ ಅಂತೇಳಿ ಸೊ ಪ್ರಕಾಶ್ ಹೇಳಿದಾನ. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಈ ಕಡೆ ಯೂಟ್ಯೂಬ್ ನಾಗ ವಾಚ್ ಮಾಡ್ತಾ ಇದ್ದವರು ಸೊ ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಮೆಸೇಜ್ ಮಾಡ್ರಿ ಸೊ ದಟ್ ವಿ ಶಾಲ್ ಸೊ ಕ್ಲಾರಿಫೈ ದಟ್. ಓಕೆ, ಇಟ್ ಇಸ್ ಲೈವ್, ಇಟ್ ಇಸ್ ನಾಟ್ ಅ ರಿಕಾರ್ಡೆಡ್. ಇದು ಲೈವ್ ಇರೋದ್ರಿಂದ ನಿಮ್ಗೆ ಸೊ ಏನಾದ್ರೂ ಡೌಟ್ ಇತ್ತಂದ್ರೆ ಕ್ಲಾರಿಫಿಕೇಶನ್ ಮಾಡ್ಲಿಕ್ಕೆ ಸೊ ಅವೈಲಬಿಲಿಟಿ ಇದೆ ನೋಡ್ರಿ. ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಓಕೆ, ಸೊ ಇದನ್ನು ಒಂದು ಬಿಡಿಸ್ತೈತಿ ಇದೇ ತರನೇ ಇದೆ, ಬಟ್ ನೆಕ್ಸ್ಟ್ ಏನ್ ಥರ್ಡ್ ಇದೆಯಲ್ಲ ಶಾರ್ಟ್ ಇದೆ. ಸೊ ಅದಕ್ಕೆ ಇದು ಸ್ವಲ್ಪ ಸ್ಪೀಡ್ ಆಗಿ ಹೋಗೋಣ ಅಂತ. ಸೊ ವಾಟ್ ಎವರ್ ಎ ಹ್ಯಾಸ್ ಗಿವನ್. ಸೊ ಇದು ಎಂದ್ ಕೇಳಿದ ಅನ್ಸರ್ತ ಇಯರ್, ಇಲ್ಲಿ ಇಯರ್ ಮೆನ್ಷನ್ ಮಾಡಿಲ್ಲ. ಸೊ ಪ್ರಿವಿಯಸ್ ರೀಸೆಂಟ್ ಇಯರ್ ದಾಗೆ ಕೇಳಿದ ನೋಡ್ರಿ, ಇಲ್ಲಿ ಇಯರ್ ಮೆನ್ಷನ್ ಮಾಡಿಲ್ಲ ಅದು ಅಷ್ಟೇ. ಸೊ ಇದು 2024 ಅಥವಾ 23 ಒಳಗಡೆ ಎಲ್ಲ 25 ಒಳಗಡೆನೆ ಕೇಳಿದ್ದಾವ್ ನೋಡ್ರಿ. ಇಲ್ಲೇನ್ 3 ಪ್ರಾಬ್ಲಮ್ ತಗೊಂಡಿದ್ದಲ್ಲ ಪ್ರಿವಿಯಸ್ ಇಯರ್ ಅಪಿಯರ್ ಆಗಿದೆ ಇದ್ದಾವ್. ಶೋ ದಟ್ ದಿ ಮ್ಯಾಟ್ರಿಕ್ಸ್ A is equals to 5 6 4 3. ಇದು ನಂಬರ್ ನ ಚೇಂಜ್ ಮಾಡಬಹುದು, ಹೆಚ್ಚಾಗಿ ಸೇಮ್ ನಂಬರ್ ನ ಕೊಟ್ಟಿರ್ತಾನ ಚೇಂಜ್ ಮಾಡ್ಲಾರ್ದೆ. ಸ್ಯಾಟಿಸ್ಫೈಸ್ ದಿ ಇಕ್ವೇಶನ್ A² - 8A - 9I equals to 0 ರನ್ರಿ O ರನ್ರಿ where I is the identity matrix, O ಅಂದ್ರ 0 ಮ್ಯಾಟ್ರಿಕ್ಸ್ ಅಥವಾ ನಲ್ ಮ್ಯಾಟ್ರಿಕ್ಸ್. ಯೂಸಿಂಗ್ ದಿಸ್ ಇಕ್ವೇಶನ್ ಫೈಂಡ್ A ಇನ್ವರ್ಸ್. ಸೊ ಒಂದೊಂದ್ಸಲ ಬರೀ ಇಕ್ವೇಶನ್ ಕೊಟ್ಟು ಯೂಸಿಂಗ್ ದಟ್ ಇಕ್ವೇಶನ್ ಫೈಂಡ್ A ಇನ್ವರ್ಸ್ ಅಂತ ಹೇಳಿ ಕೇಳೋದನ್ನ ಶಾರ್ಟ್ ಆಗ್ತದ, ಅವಾಗ ನೀವು ಆರಾಮ್ಸೆ ಸ್ಕೋರ್ ಮಾಡ್ಕೊಳಕ್ಕೂ ಹೆಲ್ಪ್ ಆಗ್ತದೆ ನೋಡಿ. ಅದು ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ಇದೆ. ಸೊ ಲೆಟ್ ಅಸ್ ಗೋ ಹೆಡ್ ದಿ ಸೊಲ್ಯೂಷನ್ ಕನ್ಸರ್ನ್ ಟು ದಿಸ್. ಸೊ ಲೆಟ್ ಅಸ್ ವಿ ಶಾಲ್ ಸಾಲ್ವ್ ದಿ ಸೊ ದಿಸ್ ಪ್ರಾಬ್ಲಮ್. ಸೊ ಫಸ್ಟ್ A ಏನದಲ್ಲ ಕರೆಕ್ಟ್ ಆಗಿ ಬರ್ಕೊಳ್ರಿ ಕೊಟ್ಟಿದ್ದ ಡೇಟಾ. ಸೊ ನೆಕ್ಸ್ಟ್ ಇಕ್ವೇಶನ್ ದಾಗ ಏನ್ ಸಾಲ್ವ್ ಮಾಡ್ಲಿಕ್ಕೆ ಹೇಳಿದನಲ್ಲ ದಟ್ ವಿ ಶಾಲ್ ಶೋ ದಟ್ ಫಸ್ಟ್, ಆಫ್ಟರ್ವರ್ಡ್ಸ್ ವಿ ಶಾಲ್ ಫೈಂಡ್ ಔಟ್ ದಿ A ಇನ್ವರ್ಸ್. ಸೊಲ್ಯೂಷನ್ ಗಿವನ್ ಡೇಟಾ ಈಗ ಹೆಂಗ್ ತಿಳಿಸಿರ್ತಿ ನೋಡ್ರಿ, ಸ್ಟೆಪ್ ವೈಸ್ ಹಿಂಗ್ ಕರೆಕ್ಟ್ ಆಗಿ ಬರದ್ರ ಅಂದ್ರೆ ಯು ವಿಲ್ ಗೆಟ್ ದ 4 ಔಟ್ ಆಫ್ 4 ನೋ ಡೌಟ್. ಸೊ A ಮ್ಯಾಟ್ರಿಕ್ಸ್ ವಾಟ್ he has given, so that he has given as ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾನೆ ಸರ್ 5 6. ಓಕೆ, ನೆಕ್ಸ್ಟ್ ಸರ್ ಅಂದ್ರೆ 4 3 5 6 4 3. ಸೊ ಇಟ್ಸ್ ಆರ್ಡರ್ ಈಸ್, ಸೊ ಆರ್ಡರ್ ನ ಕಂಪಲ್ಸರಿ ಬರೀರಿ ಗಿವನ್ ಡೇಟಾದೊಳಗಡೆ. ಕೆಲವೊಬ್ರು ಆರ್ಡರ್ ಬರಲಾರ್ದೆ ಸರ್ ಯಾಕ ಮಾರ್ಕ್ಸ್ ಕಡಿಮೆ ಕೊಟ್ಟಾರ ನೋಡ್ರಿ, ನೀವು ಬಿಡಿಸ್ದಂಗೆ ಬಿಡಿಸಿನ್ರಿ ಅಂತ ಹೇಳ್ತಾರ, ಹಂಗ್ ಬಿಡಿಸಿರಲ್ಲ ನೀವು, ಅದಕ್ಕೆ ಕಡಿಮೆ ಕೊಟ್ಟಿರ್ತಾರ. ಅಸ್ಯೂಮ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ I is equals to ಇದರದೇ ಸೇಮ್ ಆರ್ಡರ್, ಇದು ಎಷ್ಟದ 2/2 ಇದೆ. ಸೊ ಅದರದೇ ಆರ್ಡರ್ ಅಂತಂದ್ರೆ 1 0 0 1. ಇಟ್ಸ್ ಆರ್ಡರ್ ಈಸ್ ಅಗೇನ್ 2/2. ಸೊ ಈ ತರ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ಲಾಸಸ್ ಡಿಸೆಂಬರ್ ದಾಗ ಅದು ಮಾಡ್ತದ, ಇಲ್ಲಾಂದ್ರೆ ಅಕ್ಟೋಬರ್ ಲಾಸ್ಟ್ ವೀಕ್ ಅದು ಮಾಡ್ತದ. ಸೊ ಆಫ್ಲೈನ್ ಗೆ ಯಾರು ಬಿಜಾಪುರದಾಗ ಇರ್ತಿರಲ್ಲ ಬಂದು ಅಟೆಂಡ್ ಆಗ್ಬಹುದು, ಇಲ್ಲ ಆನ್ಲೈನ್ ಮುಖಾಂತರ ಅಂತಂದ್ರೆ ಸಾಧನ ಕೋರ್ಸ್ ದಾಗ ನೀವು ತಗೊಂಡ್ರಂದ್ರೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ದು ಇದೆ, ಅಲ್ಲಿ ಬೇಕಂದಿದ್ದ ವಿಡಿಯೋ ನೀವು ವಾಚ್ ಮಾಡ್ಕೊಳಕ್ ಅನುಕೂಲ ಆಗ್ತದೆ ನೋಡ್ರಿ. ಇರ್ಲಿಲ್ಲ ಅಂದ್ರೆ ಮುಂದೆ ಆನ್ಲೈನ್ ಮತ್ತೆ ಆಫ್ಲೈನ್ ಬೋತ್ ಏನು ಮೋಡ್ದೊಳಗಡೆ ಕ್ಲಾಸಸ್ ನ ಕಂಡಕ್ಟ್ ಮಾಡೋದೈತಂದ್ರೆ ಒಂದ್ ಬ್ಯಾಚಿಗೆ ಆ ತರ ಮಾಡಿರ್ತದೆ, ಇನ್ನೊಂದ್ ಬ್ಯಾಚಿಗೆ ಬರೀ ಪ್ಯೂರ್ಲಿ ಆಫ್ಲೈನ್ ಮಾಡಿರ್ತದೆ ನೋಡ್ರಿ. ಸೊ ಸಿಯರ್ ದಟ್ ಈಸ್ 8A ಫಸ್ಟ್ ಗೆ, therefore 8A is equals to, ಸೊ 8 ಲೈನ್ ಏನು ಏಕೆಲ್ಲ ಮಲ್ಟಿಪ್ಲೈ ಮಾಡ್ರಿ 8 into 5 ಸೊ ದಟ್ ಈಸ್ ಮಗ್ಗಿ ಗೊತ್ತಿರ್ಬೇಕು ನೋಡ್ರಿ ಕೆಲವೊಂದಿಷ್ಟು, ಇಲ್ಲಾಂದ್ರೆ ಸಿಂಪಲ್ ಕ್ಯಾಲ್ಕುಲೇಟರ್ ಯು ಕ್ಯಾನ್ ಯೂಸ್. ಸೊ ನಿಮ್ ಮಗ್ಗಿನೂ ಗೊತ್ತಿಲ್ಲ ಸಿಂಪಲ್ ಕ್ಯಾಲ್ಕುಲೇಟರ್ ಇಲ್ಲ ಅಂದ್ರೆ ತಪ್ಪಾಗ್ತದೆ ನೋಡ್ರಿ. ಓಕೆ, ಸೊ 8 into 5 ದಟ್ ಈಸ್
So 40. So 8 into 6 the 48. Next 8 into 4 the 32. Next 8 into 3 the 24. So its order is again 2 by 2. Next sir ತಂದ್ರೆ 9i ಅಂತೇಳಿ ಹೇಳಿದ ನೋಡ್ರಿ 9i. So 9i is equals to 9009. So its order is also be 2 by 2. ಸೊ ಫಸ್ಟ್ ಇವು ಎರಡೇನ್ ಪ್ರಾಬ್ಲಮ್ಸ್ ಇದ್ದಾವಲ್ಲ ಇವೇ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಇವ್ ಎರಡು ಬಂದು ಅಂದ್ರೆ ಉಳ್ಕದ ಯಾವುದೇ ತರದ ಪ್ರಾಬ್ಲಮ್ ಇರ್ಲಿ ನೀವು ಆರಾಮ್ಸೆ ಈಸಿಲಿ ಸಾಲ್ವ್ ಮಾಡಬಹುದು. ಸರ್ ಇಲ್ಲಿ ಎ ಸ್ಕ್ವೇರ್ ಹೇಳಿದಾನಲ್ಲ, ಸೊ ಪ್ರಿವಿಯಸ್ ಹೇಳಿದ ನೋಡ್ರಿ ಅದೇ ತರನೇ ಎ ಸ್ಕ್ವೇರ್ ನ ಫೈಂಡ್ ಔಟ್ ಮಾಡೋದು ನಾವು. ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಇಂಟು ಎ. ಸೊ ಆಸ್ ಎ ಇಸ್ ಟು ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಇಂಟು ಎ. ಸೊ ಅದ್ರದ್ದು ಮಲ್ಟಿಪ್ಲಿಕೇಶನ್ ಸೊ ಕರೆಕ್ಟ್ ಆಗಿ ಎ ಇಂಟು ಎದು ಅಗಳೇ ಸೊಕಾಸಾಗೇನೆ ತಿಳಿಸೈತಿ, ಈಗ ಸ್ವಲ್ಪ ಸ್ಪೀಡ್ ಆಗಿ ಹೋಗಿರ್ತದೆ ನೋಡ್ರಿ. ಸೊ ಲೆಟ್ ಅಸ್ ವಿ ಕ್ಯಾನ್ ಹ್ಯಾವ್ ದಟ್ ಎ. So that is what 5 6. Next sarta 4 3. So you can move along this row and then for this you can move along the column. So almost all colleges ದಾಗ ಇದೇ ಮೆಥಡ್ ನ ಯೂಸ್ ಮಾಡಿರ್ತಾರೆ. ಕೆಲವೊಂದು ಕಾಲೇಜ್ ದಾಗ ಕೆಲವೊಂದ್ ತರ ಡಿಫ್ರೆಂಟ್ ಆಗಿನೂ ಯೂಸ್ ಮಾಡಿರ್ತಾರೆ. ಯಾವ್ದು ಈಸಿ ಅನ್ಸ್ತೋ ಅದನ್ನ ಫಾಲೋ ಅಪ್ ಮಾಡ್ರಿ, ಬಟ್ ಕರೆಕ್ಟ್ ಆಗಿ ಮಾಡ್ರಿ. ಓಕೆ, ಸೊ ಲೆಟ್ ಅಸ್ ವಿ ಕ್ಯಾನ್ ಹ್ಯಾವ್ ದಟ್ ಮಲ್ಟಿಪ್ಲಿಕೇಶನ್ 5 into 5 is what 25. So plus 6 into 4 is what 24. Next sartandre 5 into 6 is so what that is 30. So 6 into 3 is 18. So ಕೂಡ್ಸುದು ಕಳೆಯೋದು ಗುಣಿಸೋದು ಕರೆಕ್ಟ್ ಆಗಿ ಮಾಡ್ರಿ. ನೆಕ್ಸ್ಟ್ ಸರ್ತ್ ಅಂದ್ರೆ 4 into so what 4 into 5 is that is 20. ಸೊ ಸಿಂಪ್ಲಿಫಿಕೇಶನ್ ನೋಡ್ಕೊಳ್ರಿ, ಮೆಸೇಜ್ ಹಾಕ್ಬಿಡ್ರಿ ಆಪ್ದಾಗ ಇದ್ದವರು ಮತ್ತೆ ಯೂಟ್ಯೂಬ್ ನಾಗ ಇದ್ದವರು. 4 into so that is 5 is 20 plus so that is what 3 into 4 is that is what 12. Next 4 into 6 is 24 plus 3 into 3 is so 9. Clear? So you can put the message fast simplification. ಇಲ್ಲ ನಾ ಕೂಡ್ಸ್ಕೋತ್ ಕುಂದ್ರಬೇಕಾಗ್ತದ, ಫಾಸ್ಟ್ ಆಗಿ ಮಾಡಿ ಹೇಳ್ರಿ. ಇಲ್ಲ ಅಂದ್ರೆ ರೆಡಿಮೇಡ್ ಇದ್ದು ನೋಡಿಕೆ ಬರಿಬೇಕಾಗ್ತದ ನೋಡ್ರಿ. ಎಸ್ ವಾಟ್ ಇಟ್ ಈಸ್ ಗೋಯಿಂಗ್ ಟು ಬಿ. ಸೊ 25 plus 24 that is going to be what 49. So that is 49. Next line that is what 58. Message ಹಾಕ್ರಿ ಫಾಸ್ಟ್ 58 and 48. So that is going to be the 48. Next 48 ಆಯ್ತು. ನೆಕ್ಸ್ಟ್ 32. ಎಸ್ ಪ್ರಕಾಶ್ ಹಾಕಿದ ನೋಡ್ರಿ 32. ನೆಕ್ಸ್ಟ್ ಸರ್ತ 33. ಸೊ ಕರೆಕ್ಟ್ ಆಗಿ ಕೂಡ್ಸೋದು ಕಳೆದ್ ಮಾಡ್ರೆ ಮತ್ತೆ ತಪ್ಪು ಮಾಡಿದ್ರೆ ಅಂದ್ರೆ ಹೋಯ್ತು ನೋಡ್ರಿ. ಸೊ 33. ಸೊ ಇಟ್ಸ್ ಆರ್ಡರ್ is what 2 by 2. 2 rows are there, 2 columns are there, hence its order is 2 by 2. ಕರೆಕ್ಟ್ ಆಗಿ ಇಷ್ಟು ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಏನಿದೆಯಲ್ಲ ಆ ಇಕ್ವೇಶನ್ ನ LHS ಬರೀರಿ, RHS ಆಟೋಮೆಟಿಕ್ ಆಗಿ ಬರ್ತೈತದ. ಸೊ ಲೆಟ್ ಅಸ್ ವಿ ಶಾಲ್ ಕಮ್ ಬ್ಯಾಕ್ ಟು ದಟ್ ಇಕ್ವೇಶನ್ ಏನಿತ್ತು ಅನ್ನೋದು ನೋಡಿ. ಸೊ LHS ವಿ ಶಾಲ್ ರೈಟ್. ಸೊ ಇಲ್ಲಿದೆ ನೋಡ್ರಪ್ಪ ಇಕ್ವೇಶನ್. ಇಟ್ ಇಸ್ ದೇರ್ ಆಸ್ a ಸ್ಕ್ವೇರ್ ಮೈನಸ್ 8a ಮೈನಸ್ 9i ಸೊ ಈಕ್ವಲ್ಸ್ ಟು o ಅಂತೇಳಿ ಪ್ರೂವ್ ಮಾಡ್ಲಿಕ್ಕೆ ಹೇಳಿದಾನೆ. ಸೊ ರೈಟ್ ದಟ್ a ಸ್ಕ್ವೇರ್ ಮೈನಸ್ so now LHS is equals to a square minus 8a next sarta minus 9i equals to o ಅಂತೇಳಿ ಪ್ರೂವ್ ಮಾಡೋಣ ಅಂತ. ಲೆಟ್ಸ್ ಗೋ ಹೆಡ್ ದಟ್. ಸೊ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಸ್ವಲ್ಪ ಕರೆಕ್ಟ್ ಆಗಿ ಸ್ಪೀಡ್ ಆಗಿ ಬರೀರಿ ಅಷ್ಟೇ. ಟೈಮ್ ಸೇವ್ ಆಗ್ಬೇಕಾಗಿತ್ತಂದ್ರೆ ಸ್ಪೀಡ್ ಮ್ಯಾಥಮೆಟಿಕ್ಸ್ ದೊಳಗಡೆ ಮೇಜರ್ ಪ್ಯಾರಾಮೀಟರ್ ಏನಾಗ್ತದೆ ಅಂದ್ರೆ ರೈಟಿಂಗ್ ಅಟ್ ವೆರಿ ಫಾಸ್ಟ್ ಮತ್ತೆ ಕರೆಕ್ಟ್ ಆಗಿ ಬರೀರಿ. ಒಂದ್ಸಲ ಮಿಸ್ಟೇಕ್ ಐತಂದ್ರೆ ಮತ್ತೆ ಹೊಳಿ ಹೋಗಿ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ. To avoid that you have to write so properly correct ಆಗಿ ಮತ್ತೆ ನೀಟಾಗಿ ಮೇಂಟೈನ್ ಮಾಡ್ರಿ, ಒಟ್ಟ ಕಾಟ್ ಹಾಕ್ಬೇಡ್ರಿ. ಸೊ ಅದನ್ನ ಒಂದು ಮೆಥಡ್ ನೋಡ್ರಿ ಟು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೊ ದಟ್ ಇಸ್ 32. ನೆಕ್ಸ್ಟ್ 33 ಮೈನಸ್ 8a ಈಗ ಆಲ್ರೆಡಿ ಇಲ್ಲಿ ಕಂಡು ಹಿಡಿದಿದೆ ನೋಡ್ರಿ. 8a ಏನಿದೆ ಸರ್ 8a ಇಟ್ ಇಸ್ ದೇರ್ ಆಸ್ ಎಷ್ಟಿತ್ರಪ್ಪ 40 48 ಇಲ್ಲೇ ಬರೆದಿರ್ತೀವಿ ನೋಡಿ 40. ಜಸ್ಟ್ ಅ ಮಿನಿಟ್. So 40 48 next is 32 24. So 40 48 32 next is 24. So minus 9i ಅಂತರೂ 9009. Okay, so values ನ ಸಿಂಪ್ಲಿಫಿಕೇಶನ್ ಮಾಡ್ರಿ. ಜಸ್ಟ್ ಫಸ್ಟ್ ನೇದಿ ಕಡಿದು ಸಬ್ಟ್ರಾಕ್ಷನ್ ಮಾಡ್ರಿ. ಸೊ ಇವು ಎರಡೂವರೆ ಸಬ್ಟ್ರಾಕ್ಟ್ ಮಾಡ್ರಿ, ಇಲ್ಲಾಂದ್ರೆ ಇದ್ರಾಗಿದ್ದು ಸಬ್ಟ್ರಾಕ್ಟ್ ಮಾಡಿ ಆಟೋಮೆಟಿಕ್ ನೆಕ್ಸ್ಟ್ ಉಳಿದಿರ್ತದಲ್ಲ ಅದು ಸಬ್ಟ್ರಾಕ್ಷನ್ ಮಾಡಾಯ್ತಿರಂತ. ಸೊ ಇವು ಎರಡದ್ರಾಗ ಸೊ 49 ಮೈನಸ್ 40 ಅಂತಂದ್ರೆ ಎಷ್ಟು ಉಳಿತು ಸರ್ ಪ್ಲಸ್ 9. 48 ಮೈನಸ್ 48 ಅಂದ್ರೆ 0. 32 ಮೈನಸ್ 32 ಅಂದ್ರೆ 0. 33 ಮೈನಸ್ 24. ಓಕೆ, ಇಲ್ಲಿನೂ ಇದೆ ನೋಡ್ರಿ, ಇದೇ 9009 ಅಂತೇಳಿ ಬಂದಿರುತ್ತ. ನೀವು ಕುಡ್ಸೋದು ಕಳೆದು ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ.
ಸೊ ಮೈನಸ್ ಸೊ 9 0. ಕೆಲವೊಬ್ರು ಇವು ಮೂರು ಕುರಿದು ಒಮ್ಮೆಲೆ ಮಾಡ್ಬಿಡ್ತಾರ. ಸೊ ಹಂಗ್ ಮಾಡಿದ್ರೆ ನಡೀತದೆ ಅನ್ಸರ್ತ, ನಡೀತದ, ಬಟ್ ಅಷ್ಟು ಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಬ್ಬೊಬ್ರು ಸ್ಟೆಪ್ ವೈಸ್ ಚೆಕ್ ಮಾಡಿ ಮಾರ್ಕ್ಸ್ ಕೊಡ್ತಿದಾರೆ ಅಂದ್ರೆ ಸೊ ಅವಾಗ 1 ಮಾರ್ಕ್ಸ್ ಅದ ಡಿಡಕ್ಟ್ ಮಾಡ್ಬೋದು. 9 - 9 ಓಕೆ, ಮತ್ತೆ 0 - 0 ಇದು 9 - 9 ಅಂದ್ರೆ 0 ಆಯ್ತು. ಸೊ ದಿಸ್ ಈಸ್ ಅಗೇನ್ ಆರ್ಡರ್ ವಾಟ 2/2. ಸೊ ದಿಸ್ ಈಸ್ ಅಫ್ ಕೋರ್ಸ್ ನಲ್ ಮ್ಯಾಟ್ರಿಕ್ಸ್ ಓ ಅಂತೇಳಿ ಡಿನೋಟ್ ಮಾಡ್ಬೋದು. ಸೊ ದಟ್ ಈಸ್ ಓ, ದಿಸ್ ಈಸ್ ದ ರಿಕ್ವೈರ್ಡ್ RHS. ಓಕೆ, ದೇರ್ಫೋರ್ ಅವ ಏನ್ ಕೇಳಿದನಲ್ಲ, ಸೊ a² - 8a - 9i = 0 ಅಥವಾ ಓ ಅಂತೇಳಿ. ಸ್ವಲ್ಪ ಈಗ ಸೆಕೆಂಡ್ ಪ್ರಾಬ್ಲಮ್ ಸ್ಪೀಡ್ ಆಗಿರುತ್ತೆ ನೋಡಿ. ಫಸ್ಟ್ ಪ್ರಾಬ್ಲಮ್ ಟೈಮ್ ಜಾಸ್ತಿ ತಗೊಂಡಿರ್ತೀವಿ, ಸೆಕೆಂಡ್ ಪ್ರಾಬ್ಲಮ್ 10 ಮಿನಿಟ್ಸ್ದಾಗ ಅಥವಾ 12 ಮಿನಿಟ್ಸ್ದಾಗ ಮುಗಿಸಿರ್ತದೆ. ನಿಮ್ಗೆ ಬಿಡಿಸಲಿಕ್ಕೆ 7 to 8 ಮಿನಿಟ್ಸ್ ಬೇಕಾಗ್ತದೆ ಅಥವಾ 6 ಮಿನಿಟ್ಸ್ ಮ್ಯಾಕ್ಸಿಮಮ್. ಓಕೆ, ನಿಮ್ ಸ್ವಲ್ಪ ರೈಟಿಂಗ್ ನ ಸ್ಪೀಡ್ ಅಪ್ ಮಾಡ್ಕೊಳ್ರಿ, ಯಾರು ಸ್ಲೋ ಇದ್ದಿರ್ತೀರಿ. ಸೊ ಅಗಳಿದೆ ಸೇಮ್ ಪ್ರೊಸೀಜರ್ ನ ರಿಪೀಟ್ ಮಾಡ್ಕೊಳ್ರಿ. ನಾವು ವಾಟ್ ವಿ ಹ್ಯಾವ್ ಟು ಡೂ, ಸೊ ಮಲ್ಟಿಪ್ಲೈ ಬೈ ಎದರ್ಲೇ ರೀ. ಸೊ ಈ ಇಕ್ವೇಶನ್ ಫಸ್ಟ್ ಬರೀತಿದ್ರು ಬರೀರಿ ಇನ್ನೊಂದ್ಸಲ. ಸೊ a² - 8a - 9i = 0 ಅಂತ ಹೇಳಿದ್ರೆ ಅಥವಾ ನಲ್ ಮ್ಯಾಟ್ರಿಕ್ಸ್ ಓ ಅಂತೇಳಿ. ಸೊ ಮಲ್ಟಿಪ್ಲೈ ಬೈ ಎದರ್ಲೇ, ಸೊ ಮಲ್ಟಿಪ್ಲೈ ಬೈ ಎಷ್ಟರಲ್ಲೇ ಇರ್ತ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಎರಡೂ ಕಡೆಗೆ ಎ ಇನ್ವರ್ಸ್ಲೆ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಓಕೆ, ಮಲ್ಟಿಪ್ಲೈ ಬೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಸೊ ದೇರ್ ಫೋರ್ ಎ ಇನ್ವರ್ಸ್ಲೆ ಮಲ್ಟಿಪ್ಲೈ ಮಾಡ್ರಿ. ಸ್ವಲ್ಪ ಈಗ ಈ ಪ್ರಾಬ್ಲಮ್ ದೊಳಗಡೆ ಸ್ಟೆಪ್ಸ್ ನ ಸ್ವಲ್ಪ ಡೈರೆಕ್ಟ್ ಆಗಿ ಬರಿತೀನಿ ನೋಡ್ರಿ. ಸೊ ಅದೇ ತರಾನೇ ಬರೋದ್ರ ನಡೀತದೆ ಏನ್ರಿ ಸರ್? ನೋ ಇಶ್ಯೂಸ್. ಫಸ್ಟ್ ಈಗ ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿ ತಿಳಿಸೈತಿ, ಈಗ ಸ್ವಲ್ಪ ಡೈರೆಕ್ಟ್ ಆಗಿ. ಸೊ ಇದು ಎ ಇನ್ವರ್ಸ್ ಇಂಟು a² ಅಂತಂದ್ರೆ ಡೈರೆಕ್ಟ್ ಆಗಿ ಸೊ ಎ ಅಂತೇಳಿ ಬರಿತಿದ್ರು ಬರೀರಿ. ಇಲ್ಲ ಸರ್ ನಮಗ ಅದು ಬರದೇ ತೋರಿಸ್ರಿ ಅಂದ್ರೆ ಈ ತರ ಬರಿಬೇಕಾಗ್ತದ ನೋಡ್ರಿ. ನಿಮ್ ಲೆವೆಲ್ ಮೇಲೆ ಡಿಸಿಷನ್ ತಗೊಳ್ರಿ. ಎ ಇನ್ವರ್ಸ್ 8 ಇಂಟು ಎ ಇನ್ವರ್ಸ್ ಇಂಟು ಎ ಅಂದ್ರೆ ಐ ಅಂತೇಳಿ ಡೈರೆಕ್ಟ್ ಬರಿತಿದ್ರು ಬರೀರಿ. ಇಲ್ಲ ಸರ್ ನಮಗ್ ಬರದೇ ತೋರಿಸ್ರಿ ಅಂದ್ರೆ ಬರೆದು ತೋರಿಸಿರ್ತಾವ ನೋಡ್ರಿ. ನೆಕ್ಸ್ಟ್ -9 ಇಂಟು ಸೊ ಎ ಇನ್ವರ್ಸ್ ಇಂಟು ಐ, ಈ ಕಡೆದಂತ್ರು ಸೊ ಎ ಇನ್ವರ್ಸ್ ಇಂಟು 0 ಅಂದ್ರೆ 0 ಆಗಿರುತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್ ಸರ್ ಅಂದ್ರೆ ದಿಸ್ ಈಸ್ ಗೋಯಿಂಗ್ ಟು ಬಿ ದಿ ಎ, this is going to be the a time, this is going to be the what 9a inverse which is equals to so 0 ಅಂತೇಳಿ. ಸರಿ ಸರ್, ಆ ಕಡೆ ಶಿಫ್ಟ್ ಮಾಡಿಸ್ಬಿಡ್ರಪ್ಪ. ಸೊ ಏನಾಗ್ತಾವ ನೋಡ್ಕೊಳ್ರಿ. ಓಕೆ, ಇದು -9a ಇನ್ವರ್ಸ್ ಏನದಲ್ಲ ಇದೇ ಸೈಡ್ ಇಟ್ಕೊಳ್ರಿ ಅಷ್ಟೇ. ಸೊ ಉಳಿದಿದ್ದನ್ನ ಆ ಕಡೆ ಶಿಫ್ಟ್ ಮಾಡಿಸ್ಬಿಡ್ರಿ. -9a ಇನ್ವರ್ಸ್ ವಿಚ್ ಇಸ್ ಈಕ್ವಲ್ಸ್ ಟು, ಇದು ಮೈನಸ್ ಇದ್ದಿದ್ದು ಈ ಕಡೆ ಬಂದ್ರೆ +8i ಅಂತೇಳಿ ಆಯ್ತು. ಸರಿ ಸರ್, -a ಅಂತೇಳಿ. ಸೊ ಇದು ಡೈರೆಕ್ಟ್ ಆಗಿ ಬರೀತಿದ್ರ 8 0 0 8. ಸೊ ಹೆಂಗ್ ಬರೆದೇವ್ರಿ ಸರ್ ಅಂತಂದ್ರೆ 8 ಟೈಮ್ಸ್ ಆಫ್ ಐ ಅಂದ್ರೆ 1 0 0 1 ಅಂತ ಹೇಳಿರ್ತೀರಿ. 8 ಮಲ್ಟಿಪ್ಲೈ ಮಾಡಿದ್ರ ಅಂದ್ರೆ 8 × 1 = 8 0. ಸೊ ಆಟೋಮೆಟಿಕ್ 0 8 ಅಂತೇಳಿ. ಮೈನಸ್ ಸರ್ ಎ ಏನಿತ್ತು ಅಂತಂದ್ರ ಸೊ ಎ ಏನಿದೆ ನೋಡ್ಕೊಳ್ರಿ. ಓಕೆ, ಕರೆಕ್ಟ್ ಆಗಿ ಸೊ ಗಿವನ್ ಡೇಟಾ ಯು ಹ್ಯಾವ್ ಟು ರೈಟ್ ಪ್ರಾಪರ್ಲಿ. ಮತ್ತೆ ಅದು ತಪ್ಪು ಬರ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಎ ಎಲ್ಲಿದೆ ಅದು, ದಟ್ ಯು ಹ್ಯಾವ್ ಟು ರೈಟ್ ಪ್ರಾಪರ್ಲಿ. ಇಲ್ಲಿದೆ ನೋಡ್ರಿ. ಸೊ ಎ ಇಂಟು ಎ ಅಂತೇಳಿ ಮಾಡಿದ್ವಲ್ಲ. ಸೊ ದಟ್ ಈಸ್ 5 6 4 3. ಓಕೆ, 5 6 4 3. ಎ ಈಸ್ 5 6 4 3. 5 6 4 3. ನೆಕ್ಸ್ಟ್ ಸರ್ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ರಿ. ಸೊ 8 - 5 ದಟ್ ಇಸ್ 3. ಸೊ ನೆಕ್ಸ್ಟ್ -6, ಬಿ ಕೇರ್ಫುಲ್, ಆ ಕಡೆ ಮೈನಸ್ ಅದ. ನೆಕ್ಸ್ಟ್ ಸರ್ ಅಂದ್ರೆ 0 - 4 -4. ನೆಕ್ಸ್ಟ್ ಸರ್ 8 - 3, ವಾಟ್ ಇಟ್ ಈಸ್ ಗೋಯಿಂಗ್ ಟು ಬಿ ದಿ 5. ಸೊ ಈ ಕಡೆದು ಏನ್ರಿ ಸರ್ -9 ಟೈಮ್ಸ್ ಆಫ್ ಎ ಇನ್ವರ್ಸ್. ಸರ್ ಅದು -9 ನ ಡಿವೈಡ್ ಮಾಡ್ತೀವ್ರಿ ಅಂತಂದ್ರೆ ದೇರ್ ಫೋರ್ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1 ಬೈ, ಸೊ ವಾಟ್ ಇಟ್ ಈಸ್ ಗೋಯಿಂಗ್ ಟು ಬಿ, ಸೊ ದಟ್ ಈಸ್ -1/9. ಓಕೆ, ಮೈನಸ್ ಇದ್ದಿದ್ದಕ್ಕೆ ಈ ಕಡೆ ಡಿವೈಡ್ ಆಗಿದ್ದು. ನೆಕ್ಸ್ಟ್ ಸರ್ ಅಂದ್ರೆ 3 - 6 -4 5. ಸೊ ಇಷ್ಟೇ ಇಡ್ತಿದ್ರು ಇಡಬಹುದು, ನಿಮ್ ಲೆವೆಲ್ ಮೇಲೆ ಡಿಪೆಂಡೆನ್ಸಿ. ಇಲ್ಲ ಸರ್ ನಾ ಮಲ್ಟಿಪ್ಲೈ ಮಾಡ್ತೀನಿ ಅಂದ್ರೆ ಸೊ ಯು ಕ್ಯಾನ್ ಡೂ ದಿ ಮಲ್ಟಿಪ್ಲೈ. ಬಿ ಕೇರ್ಫುಲ್, ಮೈನಸ್ ಸೈನ್ ಇಟ್ ಇಸ್ ದೇರ್. ಸೊ ಮೈನಸ್ ಸೈನ್ ಇದ್ದಾಗ ಸೊ ಕರೆಕ್ಟ್ ಆಗಿ ನೀವು ಮಲ್ಟಿಪ್ಲೈ ಮಾಡೋ ಮುಂದೆ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ರಿ. ಸೊ ದಟ್ ಈಸ್ ಏನಂತೇಳಿ ಎ ಇನ್ವರ್ಸ್. ಸೊ ದೇರ್ ಫೋರ್ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು, ಸೊ ಮೈನಸ್ ಎಷ್ಟಾಗ್ತದೆ ಇದು ಡೈರೆಕ್ಟ್ ಆಗಿ ಸಿಂಪ್ಲಿಫಿಕೇಶನ್ ಮಾಡ್ತಿದ್ರೆ 3 1 3 3 ಅಂತಂದ್ರೆ -1/3. ಸ್ವಲ್ಪ ಕೆಲವೊಬ್ರಿಗೆ ಯಾರಿಗಾರ ಡೈರೆಕ್ಟ್ ಅನಿಸ್ತಿತ್ತು ಅಂದ್ರೆ 1/9 ಇಂಟು 3 ಅಂದ್ರೆ 3 1 3 3. ನೆಕ್ಸ್ಟ್ ಸರ್ ಅಂದ್ರೆ ಮೈನಸ್ ಆಫ್ ಮೈನಸ್ ಪ್ಲಸ್ 2/3. ನೆಕ್ಸ್ಟ್ ಸರ್ ಅಂದ್ರೆ ಮೈನಸ್ ಆಫ್ ಮೈನಸ್ ಪ್ಲಸ್ 4/9. ನೆಕ್ಸ್ಟ್ ಸರ್ ಅಂದ್ರೆ
minus 5/9. So its order is also be 2/2. ಸೊ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ರಿ ಕರೆಕ್ಟ್ ಐತೇನಿಲ್ಲ ಅಂತೇಳಿ. ಈಗ ಅಗಳಿದ್ದು ಬೇಸ್ ಒಂದು 18 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ತಗೊಂಡಿರ್ತು, ಈಗ 10-12 ಮಿನಿಟ್ಸ್ ಬಂತು. ನೆಕ್ಸ್ಟ್ ಏನದಲ್ಲ ಅದನ್ನು ಕೇಳಿದಾನ, ಬಟ್ ಅದು ಏನ್ರಿ ಸರ್ ಅಂತಂದ್ರೆ ವಿದಿನ್ 2-3 ಮಿನಿಟ್ಸ್ ದಾಗ ಅದು ಬಿಡಿಸಬಹುದು ನೋಡಿ. ಅಷ್ಟು ಸಿಂಪಲ್ ಇದ್ದಿದ್ದು 4 ಮಾರ್ಕ್ಸ್ ಕೇಳಿದಾನ. ಒಂದ್ಸಲ ಕ್ರಾಸ್ ಚೆಕ್ ಮಾಡಿರ್ತದ ನೋಡ್ರಿ ಇದು ಆನ್ಸರ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಅಂತೇಳಿ ಕ್ರಾಸ್ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಹೋಗಿರ್ತ ನೋಡ್ರಿ. ಸೊ ಇಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಅದೇ ತಗೊಂಡೈತಿ, ಜಸ್ಟ್ ಮಿನಿಟ್. ಸೊ ಇಲ್ಲಿ ಸಾಧನಾ ಕೋರ್ಸ್ ಇದೆ ನೋಡ್ರಿ, ಆಲ್ರೆಡಿ ಹೇಳೈತಲ್ಲ. ಸೊ ಅದ್ರದ್ದು ಯುಟಿಲೈಸೇಷನ್ ತಗೋರಿ. ಮೋಸ್ಟ್ ಆಫ್ ದಿ ಫ್ರೀ ಕಂಟೆಂಟ್ ಆರ್ ಆಲ್ರೆಡಿ ಅಪ್ಲೋಡೆಡ್. ಸೊ ಇದೆ 5-6-4-3 ಸೊ ಇಲ್ಲಿ ಆಲ್ರೆಡಿ ಕ್ಲಾಸ್ನಾಗ ಬಿಡಿಸಿದ್ದು. ಸೊ ಇದೆ ನೋಡ್ರಿ, ಏನಂತ ಹೇಳಿ ಬಂದಿತ್ತು, -1/3 ಎಸ್ ಬಂದಿತ್ತು, 2/3 ಸೊ 4/9 ಸೊ ಮೈನಸ್ ವಾಟ್ 5/9. ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ಕನ್ಫರ್ಮೇಶನ್ ಯು ಕ್ಯಾನ್ ಹ್ಯಾವ್ ದಟ್. ಎಸ್ ಎಷ್ಟತ್ರಿ, -1/3 ಪ್ಲಸ್ 2/3 4/9 ನೆಕ್ಸ್ಟ್ ಸರ್ತ ಮೈನಸ್ ಸೊ 5/9 ಕರೆಕ್ಟ್ ಇದೆ. ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಸೊ ಇದು ಪರ್ಫೆಕ್ಟ್ ಆಗಿ ನಿಮಗೆ ತಿಳಿದಿತ್ತು ಅಂದ್ರೆ ಲೆಟ್ ಅಸ್ ಗೋ ಹೆಡ್ ದ ಥರ್ಡ್ ಒನ್. ಎಲ್ಲರಿಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಇದು ಪ್ರಾಬ್ಲಮ್. ವಿ ಶಾಲ್ ಗೆಟ್ ಇನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಯು ಕ್ಯಾನ್ ಪುಟ್ ದಿ ಮೆಸೇಜಸ್ ಎಸ್. ಕರೆಕ್ಟ್ ಆಗಿ ಎಲ್ಲರಿಗೆ ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಎಸ್ ಗೋ ಹೆಡ್. ಓಕೆ ನೆಕ್ಸ್ಟ್ ಒನ್. ಸೊ ಆಕ್ಚುಲಿ ಅಲ್ಲಿ ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಆಪ್ ದೊಳಗೆ, ಯಾರು ಜಾಯ್ನ್ ಆಗಿರಲ್ಲ. ಸೊ ಅಲ್ಲಿ ಏನಾದ್ರು ಡೌಟ್ ಇತ್ತಂದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿದ್ರಂದ್ರೆ ಅಲ್ಲಿ ನಾನು ಅನ್ಮ್ಯೂಟ್ ಮಾಡಿರ್ತ ಕೇಳ್ಬೋದು ಇಂಟ್ರಾಕ್ಷನ್. ಇಲ್ಲ ಸರ್ ಪರ್ಫೆಕ್ಟ್ ಆಗಿ ತಿಳಿದು ಅಂದ್ರೆ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಇದು ಬಾಸ್ ಸಿಂಪಲ್ ವೇದೊಳಗ ಆಲ್ರೆಡಿ ಇದು ಪ್ರಿವಿಯಸ್ ಇಯರ್ ಅಪಿಯರ್ ಆಗಿದೆ. ಸೊ ಇದು ಯಾವ ಇಯರ್ ಅನ್ನೋದು ಕ್ವಶನ್ ಪೇಪರ್ ನೋಡ್ಕೊಳ್ರಿ. ಸೊ ಇದು ಥರ್ಡ್ ಕ್ವಶನ್. ಸೊ ಬಹಳಷ್ಟು ಸಿಂಪ್ಲೆಸ್ಟ್ ಮ್ಯಾನರ್ ದೊಳಗ ಕೇಳಿದೆ ನೋಡ್ರಿ. ಸೊ ಯಾಕಂತಂದ್ರ ಅಗಳಿದ್ದಷ್ಟು ದೊಡ್ಡದಿಲ್ಲ, ಪ್ರೂವ್ ಮಾಡಿ ಆಮೇಲೆ ಫೈಂಡ್ ಔಟ್ ದಿ ಎ ಇನ್ವರ್ಸ್ ಹೇಳಿಲ್ಲ ಅವ. ಸೊ ಇಲ್ಲಿ ಪಾರ್ಟ್ ಇದೊಳಗಡೆ ಒಟ್ಟು ಟೋಟಲ್ ಆಗಿ ಸೊ 3 ಪ್ರಾಬ್ಲಮ್ಸ್ ಬಿಡಿಸಿದೇವಲ್ಲ, ಈ 3ದ್ರಾಗ ಯಾವ್ದಾದ್ರು ಒಂದಂತೂ ಗ್ಯಾರಂಟಿ ಬೀಳುತ್ತೆ ನೋಡಿ 2026 ಎಲ್ಲ ಎಕ್ಸಾಮ್ಸ್ಗಳಿಗೆ. ಓಕೆ, ನಾಳೆ ನಿಮ್ ಮಿಡ್ ಟರ್ಮಿಗೂ ಬೀಳ್ಬೋದು ನೋಡಿ. ಇಫ್ ದಿ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ಸ್ ಟು, ಇಲ್ಲಿ ನಂಬರ್ ಚೇಂಜ್ ಮಾಡಿದ್ರಲ್ಲ, ಹಿಂಗ್ ನಂಬರ್ ಚೇಂಜ್ ಮಾಡಿರ್ತಾನ 2 3 1 2. ಹಾಗಾದ್ರೆ ಸ್ಯಾಟಿಸ್ಫೈಸ್ ದಿ ಇಕ್ವೇಶನ್ ಯಾವ್ದ್ರಿ ಸರ್ತ, a² ಮೈನಸ್ 4a ಪ್ಲಸ್ i ಇಸ್ ಈಕ್ವಲ್ಸ್ ಟು o, ವೇರ್ I is the 2/2 identity matrix ಅಂತ ಹೇಳಿದಾನ, ಅಂಡ್ O is the ಸೊ ಏನಂತೇಳಿ 2/2 0 ಮ್ಯಾಟ್ರಿಕ್ಸ್ ಅಂತ ಹೇಳ್ತಾನ. ಈಗ ಡೈರೆಕ್ಟ್ ಆಗಿ ಏನ್ ಕೇಳಿದಾನ ಸರ್ ಅಂತಂದ್ರೆ ಯೂಸಿಂಗ್ ದಿಸ್ ಇಕ್ವೇಶನ್ ಫೈಂಡ್ ಎ ಇನ್ವರ್ಸ್. ಅವ ಬರೀ ಎ ಇನ್ವರ್ಸ್ ನ ಕಂಡುಹಿಡಿ ಅಂದಾನ, ಇದನ್ನ ಶೋ ದ್ಯಾಟ್ ಅಂತ ಹೇಳಿಲ್ಲ. ಸೊ ಶೋ ದ್ಯಾಟ್ ಅಂತ ಹೇಳಿದಾಗ ಫಸ್ಟ್ ಪ್ರೂವ್ ಮಾಡಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎ ಇನ್ವರ್ಸ್ ನ ಕಂಡುಹಿಡಿಬೇಕು. ಈ ಸದ್ಯ ಏನ್ ಹೇಳಿದಾನ ಅಂದ್ರೆ ಡೈರೆಕ್ಟ್ ಆಗಿ ಎ ಇನ್ವರ್ಸ್ ನ ಕಂಡುಹಿಡ್ಲಿಕ್ಕೆ ಕೇಳಿದ ನೋಡ್ರಿ. ಸೊ ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದ. ಸೊ ಸಿಂಪಲ್ ವೇದೊಳಗೆ ಹೇಳ್ಬೇಕಾಗಿತ್ತಂದ್ರೆ ಇಲ್ಲಿ ಮಾಡಿದೇವಲ್ಲ, ಎಲ್ಲಂದ್ರ ಪ್ರಿವಿಯಸ್ ತೋರಿಸಿರ್ತದೆ ನೋಡ್ರಿ. ಸೊ ಬರೇ ಪಾರ್ಟ್ ಆಫ್ ದಿ ಪ್ರಿವಿಯಸ್ ಪ್ರಾಬ್ಲಮ್ ಯಾವ್ದ್ರಿ ಸರ್ ಅಂತಂದ್ರೆ ಇಲ್ಲಿದೆ ಅಲ್ಲ, ಇಲ್ಲಿಂದ ಇಷ್ಟೇ ಕೇಳ್ದಂಗ ನೋಡ್ರಿ. ನಾವು ಮಲ್ಟಿಪ್ಲೈ ಅಂತ ಹೇಳಿ ಹೇಳಿದೇವಲ್ಲ, ಮಲ್ಟಿಪ್ಲೈ ಬೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಸೊ ಜಸ್ಟ್ ಇಷ್ಟು ಕಂಡು ಹಿಡಿದ್ರಿ ಅಂತಂದ್ರೆ ಸೊ ಇದು ಇಷ್ಟೇನ ಅಲ್ಲಿ 4 ಮಾರ್ಕ್ಸಿಗೆ ಕೇಳಿದಾನೆ. ಸೊ ಹಂಗೆ ಕೇಳ್ದನಂದ್ರೆ ನೀವು ಲಕ್ಕಿ ಎಷ್ಟು ಅಂತ ಹೇಳಿ ಹೇಳ್ಬೋದು ನೋಡ್ರಿ. ಓಕೆ, ಕೇಳ್ಯಾನ ಆಲ್ರೆಡಿ, ಕೇಳ್ಬೋದಲ್ಲ, ಕೇಳಿದಾನೆ. ಮತ್ತೆ ನಮಗ್ ಕೇಳ್ತಾನೆ ಏನ್ರಿ ಸರ್ ಅಂತಂದ್ರೆ ನೋಡೋಣಂತೆ, ಎಕ್ಸಾಮ್ ಮುಗಿದ ಬಳಕ ಗೊತ್ತಾಗಿರ್ತದ. ಸೊ ಫಸ್ಟ್ನೇದು ಸೆಕೆಂಡ್ನೇದು ಕೇಳಿದನಂದ್ರೆ ಸ್ವಲ್ಪ ಇದು ಅವ್ ಲೆಂಗ್ತಿ ಆಗಿರ್ತಾವ. ಇದೇ ಥರ್ಡ್ ಕೇಳ್ಬಿಟ್ನಂದ್ರೆ ಬಹಳ ಈಸಿ ಆಗಿರುತ್ತೆ ನೋಡ್ರಿ. ಯಾಕಂದ್ರೆ ಕ್ವಶನ್ ಪೇಪರ್ ನಾನ್ ಸೆಟ್ ಮಾಡಂಗಿಲ್ಲ, ಯಾರು ಬೇಕಾದ್ರೂ ಸೆಟ್ ಮಾಡ್ಲಿ. ಇದೇ 3ದ್ರಾಗ ಒಂದು ಆಸ್ ಇಟ್ ಈಸ್ ಸೇಮ್ ಡೇಟ್ ಎಲ್ಲ ಕೊಟ್ಟಿರ್ತಾರೆ, ಸೇಮ್ ನಂಬರ್ಸ್ಲೆ. ಇರ್ಲಿಲ್ಲ ಅಂದ್ರೆ ಸ್ವಲ್ಪ ನಂಬರ್ ಚೇಂಜ್ ಮಾಡಿದ್ರು ಎ ಮ್ಯಾಟ್ರಿಕ್ಸ್ ಹಿಂಗ್ ಚೇಂಜ್ ಮಾಡಿದ್ರೆ ಮಾಡಿರ್ತಾರೆ, ಇಲ್ಲಾಂದ್ರೆ ಇಲ್ಲ. ಸೊ ವಾಟ್ ಎವರ್ ಎ ಹ್ಯಾಸ್ ಗಿವನ್ ರೈಟ್ ದ್ಯಾಟ್. ಸೊ ಏನಂತ ಹೇಳ್ಕೊಟ್ಟಿದ್ದಾನೆ ಸರ್ ಅಂತಂದ್ರೆ 2 3. ಓಕೆ, 2 3 ನೆಕ್ಸ್ಟ್ ಸರ್ತ 1 2 ಹ್ಯಾಸ್ ಗಿವನ್ ದಟ್ 2 3 1 2. ಆರ್ಡರ್ ಎಷ್ಟು ಸರ್ತ ಅದೇ 2/2. ಸೊ ಇಂಥ ಟೈಮ್ ದೊಳಗಡೆ ನೀವು ಡೈರೆಕ್ಟ್ ಬರ್ದನ ಮಾರ್ಕ್ಸ್ ತೆಗಿತಾರೆ ನೋಡ್ರಿ. ಅಗ್ದಿ ಕ್ಲಿಯರ್ ಕಟ್ ಆಗಿ ಆರ್ಡರ್ ಮೆನ್ಷನ್ ಮಾಡಿರ್ಬೇಕು. ನೆಕ್ಸ್ಟ್ ಅಸ್ಯೂಮ್ ದಟ್ ಐ. ಓಕೆ, ಅಸ್ಯೂಮ್ ಐ. ಸೊ ಎಲ್ಲಾರ ಡೈರೆಕ್ಟ್ ಬರ್ದಿಟ್ರೆ 4 ಮಾರ್ಕ್ಸ್ ಕೊಡಂಗಿಲ್ಲ, 2 3 ಕೊಟ್ಟಿಗೆ ಕಳಿಸ್ಬಿಡ್ತಾರೆ ನೋಡ್ರಿ. ಸೊ ಐ ಅಸ್ಯೂಮ್ ದಟ್ ಐ ಆಸ್ ಆರ್ಡರ್ ಸೇಮ್ ಆಸ್ ದಟ್ ಆಫ್ ದಿ ಎ. ಸೊ ಎದ್ ಎಷ್ಟಿದೆ 2/2 ಇದೆಲ್ಲ 1 0 0 1. ಇಟ್ಸ್ ಆರ್ಡರ್ ಈಸ್ ಆಲ್ಸೋ ಬಿ ವಾಟ್ 2/2. ಸರ್ ಇಲ್ಲಿ ಮಲ್ಟಿಪ್ಲೈ ಮಾಡೋಣ ಏನಂತಂದ್ರೆ ಸೊ ಅದೇನ್ ಅವಶ್ಯಕತೆ ಇಲ್ಲ. ಮುಂದೆ ಸಿಂಪ್ಲಿಫಿಕೇಶನ್ ಮಾಡಿದ ಬಳಿಕ ಲಾಸ್ಟ್ಗೆ ಯಾವ್ದು ಬೇಕಾಗ್ತದಲ್ಲ ಅಲ್ಲೇನೋ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲಾಂದ್ರೆ 4a ಕಂಡುಹಿಡಿಯಿರಿ. ಸೊ ದಟ್ ಐ ಅಂತೂ ಆಸ್ ಇಟ್ ಈಸ್ ಇಟ್ಟಿದ್ದಾನ. ಸೊ ಅದು ಯೂಸ್ ಆದ್ರೆ ಯೂಸ್ ಮಾಡ್ಕೊಂಡಿರ್ತದೆ, ಇಲ್ಲಾಂದ್ರೆ ನೆಕ್ಸ್ಟ್ ಅಲ್ಲಿ ಯಾವ್ದು ಅವಶ್ಯಕತೆ ಆಗ್ತದಲ್ಲ ಅದರದ್ದು ಯೂಸ್ ತಗೊಂಡಂತೆ. ಸೊ ಇಕ್ವೇಶನ್ ಏನ್ ಕೊಟ್ಟಿದ್ದಾನೆ ಸರ್ ಅಂತಂದ್ರೆ ಅಥವಾ ನಾವು ಅಂತೇಳಿ ಬರೆದಿರ್ತೀವಿ ನೋಡ್ರಿ. ಅವ ಏನ್ ಕೊಟ್ಟಿದ್ದಾನಲ್ಲ ಫಸ್ಟ್ ಆ ಇಕ್ವೇಶನ್ ಬರೆದು a² ಮೈನಸ್ 4a ನೆಕ್ಸ್ಟ್ ಸರ್ತ ಪ್ಲಸ್ ಐ
ಈಕ್ವಲ್ಸ್ ಟು ಓ. ಇದ್ರಾಗಿಂದು LHS ನ ಕನ್ಸಿಡರೇಷನ್ ಮಾಡ್ಕೋರಿ. LHS. ಸೊ LHS ಅನ್ನೋದಕ್ಕಿಂತ ಅದನ್ನ ನಮಗೆ ಪ್ರೂವ್ ಹೇಳಿಲ್ಲ, ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿಬಿಡೋಣ ಅಂತ. ಓಕೆ, ಅದನ್ನ ಪ್ರಿವಿಯಸ್ ಕೇಸ್ದಾಗ ಏನ್ ಹೇಳಿದ, ಪ್ರೂವ್ ಮಾಡಿ ಆಮೇಲೆ ಸಾಲ್ವ್ ಮಾಡ್ರಿ ಅಂತ ಹೇಳಿ ಕೇಳಿದ. ಎ ಇನ್ವರ್ಸ್ ನ ಕಂಡುಹಿಡೀರಿ ಅಂತ ಹೇಳಿದ. ಈಗ ಡೈರೆಕ್ಟ್ ಆಗಿ ಯೂಸಿಂಗ್ ದಿಸ್ ಈಕ್ವೇಶನ್, ಸೊ ಎ ಇನ್ವರ್ಸ್ ಏನು ಅಂತ ಹೇಳಿ ಕೇಳಿದಾನ. ಪುಟ್ ದಟ್ ಕ್ವಶನ್ ಮಾರ್ಕ್. ಸೊ ಈಗ ಏನ್ ಮಾಡ್ಬಿಡೋಣಪ್ಪ ಅಂದ್ರೆ ಡೈರೆಕ್ಟ್ ಎರಡನೇ ಸ್ಟೆಪ್ಪಿಗೆ ಏನ್ ಹೇಳಿದೇವಲ್ಲ ಅದನ್ನೇ ಮಲ್ಟಿಪ್ಲಿಕೇಶನ್ ಮಾಡ್ಬಿಡ್ರಿ. ಸೊ ಮಲ್ಟಿಪ್ಲೈಯಿಂಗ್ ಬೈ ಎದರ್ಲೇರಿ ಸರ್ತ ಎ ಇನ್ವರ್ಸ್, ಮಲ್ಟಿಪ್ಲೈ ಬೈ ಸೊ ಎದರ್ಲೇರಿ ಸರ್ತ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಎರಡೂ ಕಡೆಗೆ ಎ ಇನ್ವರ್ಸ್ಲೆ ಜಸ್ಟ್ ನೀವು ಮಲ್ಟಿಪ್ಲೈ ಮಾಡ್ರಿ. ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಸೊ ದಟ್ ರಿಕ್ವೈರ್ಡ್ ಎ ಇನ್ವರ್ಸ್. ಸೊ ಕೆಲವೊಬ್ರು ಫಸ್ಟ್ PUC ಕ್ಲಾಸಸ್ ಮಾಡ್ರಿ ಅಂತೇಳಿ ಹಾಕಿದಾರ. ಸೊ ವೆರಿ ಸೂನ್ ಅದು ಫಸ್ಟ್ PUC ಮಾಡಿರ್ತದ. ಸೊ ಯೂಟ್ಯೂಬ್ ನಾಗ ಕೇಳಿದಾರೆ, ನೀವು ಆ್ಯಪಿಗೆ ಜಾಯ್ನ್ ಆಗ್ರಿ ಫಸ್ಟ್ PUC ದವರು. ಸೊ ಅಲ್ಲಿ ಆ್ಯಪ್ ದೊಳಗಡೆನು ಮಾಡಿ ಅಪ್ಲೋಡ್ ಮಾಡಿರ್ತದ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಲೈವ್ ಸ್ಟ್ರೀಮಿಂಗ್ ಕೊಟ್ಟಿರ್ತದೆ ಫಸ್ಟ್ PUC ದವರಿಗೆ. ಓಕೆ, ಸೊ ಇವಾಗ ಸೆಕೆಂಡ್ PUC ಶೆಡ್ಯೂಲ್ ಐತಿ. ಸೆಕೆಂಡ್ PUC ಮುಗಿಸ್ಕೊಟ್ ಬಳಕ ನೆಕ್ಸ್ಟ್ ನಿಮ್ ಫಸ್ಟ್ PUC ಮಾಡ್ಕೊಡ್ತೈತಿ. ಎಲ್ಲ ನಿಮ್ ಫ್ರೆಂಡ್ಸಿಗೆ ಹೇಳ್ರಿ, ಯಾಕಂದ್ರೆ ಕೆಲವೊಬ್ರು ಗೊತ್ತಿದ್ದಾರ ತಾವ್ ಅಷ್ಟೇ ಯೂಸ್ ತಕೊಂಡು ಬಿಟ್ಬಿಡ್ತಾರ. ನಿಮ್ ಎಲ್ಲಾ ಫ್ರೆಂಡ್ಸಿಗೆ ಹೇಳ್ಕೊರಿ. ಇಲ್ಲಿ ಬಿಜಾಪುರದಾಗ ಯಾರು ಇದ್ದಿರಲ್ಲ, ಆಫ್ಲೈನ್ ಕ್ಲಾಸ್ ಎವ್ರಿ ಸಂಡೇ 11 ಗಂಟೆದಿಂದ 1 ಗಂಟೆ ತನಕ ಫ್ರೀ ಕ್ಲಾಸಸ್ ಇರ್ತದೆ ನೋಡ್ರಿ ಫಸ್ಟ್ PUC ದವರಿಗೆ. ಯು ಕ್ಯಾನ್ ಕಮ್ ಅಂಡ್ ಅಟೆಂಡ್ ದಟ್. ಸೊ ಲೆಟ್ ಅಸ್ ಗೋ ಹೆಡ್ ದೇ ಕನ್ಸಂಟ್ ದಟ್ ಮಲ್ಟಿಪ್ಲೈ ಬೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಓಕೆ, ಎ ಇನ್ವರ್ಸ್ ದಿಸ್ a square minus 4a plus I, okay, which is equals to a inverse into o ಅಂತಾರಂದ್ರೆ ಅಥವಾ 0. ಸೊ ಜಸ್ಟ್ ಯು ಕ್ಯಾನ್ ಓಪನ್ ದಿ ಬ್ರಾಕೆಟ್. ಸ್ವಲ್ಪ ಈಗರೆ ಡೈರೆಕ್ಟ್ ಬರೀತಿರ್ ಬರೀರಿ, ಇಲ್ಲಾಂದ್ರೆ ಮೊದಲೇ ಸಣ್ಣದ್ ಕೊಟ್ಟಿದ್ದಾನೆ ಮತ್ತೆ 4 ಮಾರ್ಕ್ಸ್ ಕೊಟ್ಟಿದ್ದಾನೆ. ಬೆಟರ್ ಯು ಕ್ಯಾನ್ ರೈಟ್ ಆಸ್ ಇಟ್ ಈಸ್. a inverse into a square minus 4 times of a inverse into a plus so a inverse into what I. ಸೊ ಈ ಕಡೆ ಇದಂದ್ರೆ 0. ಓಕೆ, ಅದು ರೀಸನ್ ಕೊಡ್ಬೇಕೇನ್ರಿ ಸರ್ತ ಫಸ್ಟ್ ಪ್ರಾಬ್ಲಮ್ ದೊಳಗಡೆ ಕೊಟ್ಟಿದ್ದೆ ನೋಡ್ರಿ. ಓಕೆ, ಸೊ ಸೆಕೆಂಡ್ ಪ್ರಾಬ್ಲಮ್ದಾಗ ಮತ್ತೆ ಥರ್ಡ್ ಪ್ರಾಬ್ಲಮ್ದಾಗ ಡೈರೆಕ್ಟ್ ಆಗಿ ಬಿಡಿಸೈತಿ. ಸೊ ಇದು ಏನಾಗ್ತದೆ ಸರ್ತ ಎ, ಇದು ಏನಾಗ್ತದೆ ಸರ್ತ 4i. ಓಕೆ, ಇಟ್ ಈಸ್ ಗೋಯಿಂಗ್ ಟು ಬಿ ದಿ 4i. ಇದು ಏನಾಗ್ತದೆ ಸರ್ತ ಎ ಇನ್ವರ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಬಿ ದಿ ಓ ಅಥವಾ 0 ಅಂತೇಳಿ ಆ ಕಡೆ ಶಿಫ್ಟ್ ಮಾಡಿಸ್ಬಿಡ್ರಪ್ಪ. ಸೊ ದೇರ್ ಫೋರ್ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು, ಸೊ ಇದು ಮೈನಸ್ ಇದ್ದದನ್ನ ಈ ಕಡೆ ಬಂದ್ರೆ ಪ್ಲಸ್ 4i ಆಯ್ತು. ನೆಕ್ಸ್ಟ್ ಸರ್ತ ಅಂದ್ರೆ ಈ ಕಡೆ ಇದು ಬಂದ್ರೆ ಮೈನಸ್ ಎ. ಸೊ ಎದ್ ವ್ಯಾಲ್ಯೂ ಏನಿದೆ ಅಂತ ಇಲ್ಲೇ ಕೊಟ್ಟಿದ್ದೀವಿ. ಸೊ 4 ಟೈಮ್ಸ್ ಆಫ್ ಸೊ ಐ ಅಂತಾರೆ ತುಂಬ್ರಿ. ಇಲ್ಲ ಸರ್ ನಾ ಡೈರೆಕ್ಟ್ ಬರೀತೀನಿ ಅಂದ್ರೆ ನೋ ಇಶ್ಯೂಸ್, ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ 4 ಇಂಟು 1 ಅಂದ್ರೆ 4 ಆಗಿರ್ತದೆ. 0 ಇಂಟು 4 ಅಂತ 0 ಆಯ್ತು. ಅದನ್ನೇ ಡೈರೆಕ್ಟ್ ಆಗಿ 4004. ಸರ್ ಇದಕ್ಕೆ ಮಾರ್ಕ್ಸ್ ತೆಗಿಯಂಗಿಲ್ಲೇನ್ರಿ ಇಲ್ಲಿ ಡೈರೆಕ್ಟ್ ಬರೆದ್ರಲ್ಲ ಅಂತ, ನೋ ಇಶ್ಯೂಸ್, ಯಾಕಂದ್ರೆ ಡೈರೆಕ್ಟ್ ಸ್ಟೆಪ್ನಾಗ ಬಂದೈತದ ಬರಿಬಹುದು. ಸೊ ಇಲ್ಲಿದು ಎ ಏನದಲ್ಲ ಅದನ್ನೇ ಬರೀರಿ. 2 3 ನೆಕ್ಸ್ಟ್ ಸರ್ತ 1 2 ರೈಟ್. ಇನ್ ಕುಡ್ಸೋದು ಕಳೆದು ಸಿಂಪ್ಲಿಫಿಕೇಶನ್ ನಿಮ್ ಜವಾಬ್ದಾರಿ ನೋಡ್ರಿ, ಮಾಡಿ ಹೇಳ್ರದ ಎಷ್ಟು ಬರ್ತದ. ಸೊ ಮೆಸೇಜ್ ಹಾಕ್ತಿದ್ರೆ ಹಾಕ್ರಿ ಫಾಸ್ಟ್ ಆಗಿ, ಯೂಟ್ಯೂಬ್ ನಾಗರ ಅಥವಾ ಆಪ್ ನೋಡ್ರಿ. ಎಷ್ಟಪ್ಪ 4 minus 2, that is going to be the what 2. Next 0 minus 3, that is going to be the minus 3. Next sir 0 minus 1, that is a minus 1. Next sir 4 minus 2, that is what 2. Its order is what 2 by 2. So this is the required what a inverse. ಆಗಲೇ ಇಲ್ಲಿ ಶಶಾಂಕ್ ಹಾಕಿದ್ದ ನೋಡ್ರಿ ಏನಂತೇಳಿ. ಸೊ 2 minus 3 minus 1 ಬರ್ತದ ನೋಡ್ರಿ. minus 1 ಹಾಕಿದಾನ, minus 1 2 ಅಂತೇಳಿ. ಓಕೆ, ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದ ನೆಕ್ಸ್ಟ್ ಪಾರ್ಟ್ ಡಿ ಇದು. ಓಕೆ, ಸೊ ಇಲ್ಲಿ ಥರ್ಡ್ ಕ್ವಶನ್ ಮೋಸ್ಟ್ಲಿ ಇದ್ರಾಗ ಎಡಿಷನ್ ಮಾಡೈತೆ ಇಲ್ಲ ನೋಡ್ರಿ. ನಿನ್ನೆ ಮಾಡಿದಿಲ್ಲ, ಇವತ್ತದು ಮಾಡಿಫೈ ಮಾಡಿತ್ತು ಅಂದ್ರೆ ಎಡಿಷನ್ ಆಗಿರ್ತದೆ, ಇಲ್ಲ ಅಂದ್ರೆ ಇಲ್ಲ. ಯಾವುದು ಪಾರ್ಟ್ ಇದು ಎರಡು ಮಾಡೈತಿ ನೋಡ್ರಿ. ಸೊ ಏನು ಇಷ್ಟೇ ಸಿಂಪಲ್ ಆಗಿ ಕೇಳಿದ ನೋಡ್ರಿ. ಓಕೆ, ಇಲ್ಲಿ ಕ್ಲಾಸ್ ನೋಟ್ಸ್ ನಾಗ ಬಿಡಿಸಿದೈತಿ ನೋಡ್ರಿ ಬೋರ್ಡ್ ಮೇಲಿಂದ. ಸೊ ಜಸ್ಟ್ ಏನ್ ಕೇಳಿದ ಸರ್ತ ಎ ಇನ್ವರ್ಸ್ 2 minus 3 ಬಂದಿತ್ತು. 2 minus 3 minus 1 minus 2. ಓಕೆ, ಹಂಗಾದ್ರದ್ದು ಕರೆಕ್ಟ್ ಆಗಿ ಬಿಡಿಸಿದೀವಿ ಅಂತ. ಸೊ ಇದು ಎದ್ರ ಬಗ್ಗೆ ಐತ್ರಿ ಸರ್ ಅಂತಂದ್ರೆ ದಟ್ ಈಸ್ ಪಾರ್ಟ್ ಇದು. ಸೊ 4 marks ಕ್ವಶನ್ಸ್ ಏನಿದ್ದು ಅಲ್ಲ, ಸೊ ಕಂಪ್ಲೀಟ್ ಆಗಿ 4 marks ಇಂದು ಕ್ವಶನ್ಸ್ ನ ಸಾಲ್ವ್ ಮಾಡ್ದಂಗ ಆಯ್ತು. ಇದೇ ತರನೇ ನೀವು ಇನ್ನೊಂದಿಷ್ಟು ನಂಬರ್ ನ ಚೇಂಜ್ ಮಾಡಿ, ಸೊ ಬೇರೆ ಮಾಡೆಲ್ ಕ್ವಶನ್ ಪೇಪರ್ದಾಗ ಅಥವಾ ನಿಮ್ ಕಾಲೇಜ್ದಾಗ ಬೇರೆ ಪ್ರಾಬ್ಲಮ್ಸ್ ಕೊಟ್ಟಿದ್ರ ಯು ಕ್ಯಾನ್ ಪ್ರಾಕ್ಟೀಸ್. ನನ್ನ ಅನಿಸಿಕೆ ಯುಕುರ್ದ್ರಾಗೆ 3ದ್ರಾಗ ಒಂದು ಆಸ್ ಇಟ್ ಈಸ್ 4 marks 2026 ಗೆ ಮತ್ತೆ ನಿಮ್ ಮಿಡ್ ಟರ್ಮ್ ಗೆ ಪ್ರಿಪರೇಟರಿಗೆ ಅಪಿಯರ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ ನೋಡ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ಪಾರ್ಟ್ ಡಿ ಇದು ಇಲ್ಲಿ ಕೊಡ್ಲಾಗಿದೆ ನೋಡ್ರಿ. ಪಾರ್ಟ್ ಡಿ ಇದು ಸೊ ಇಲ್ಲಿದೆ ನೋಡ್ರಿ ಪಾರ್ಟ್ ಡಿ ಕ್ವಶನ್ಸ್. ಸೊ ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ. ಯಾಕ್ರಿ ಸರ್ ಅಂತಂದ್ರೆ ಪಾರ್ಟ್ ಡಿ ದಾಗಿಂದು ಒಂದು ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡ್ತಾನೆ ನೋ ಡೌಟ್. ಸೊ ಇಲ್ಲಿ 5 marks ಕ್ವಶನ್ಸ್ ಇದಾವ.
ಟೋಟಲ್ ಎಷ್ಟು ಕ್ವಶನ್ಸ್ ಇದ್ದಾವ್ರಿ ಸರ್ 7 ಕ್ವಶನ್ಸ್ ಇದ್ದಿದ್ದಾವ್. ಓಕೆ, ಈ 7 ಕ್ವಶನ್ಸ್ ಕಂಪ್ಲೀಟ್ ಆಗಿ 2 ಪಾರ್ಟ್ ವಿಡಿಯೋ ಮಾಡಿ ಯೂಟ್ಯೂಬ್ ನಾಗ ಅಪ್ಲೋಡ್ ಮಾಡೈತೆ ಆಲ್ರೆಡಿ. ಸೊ ಆ 2 ಪಾರ್ಟದ ವಿಡಿಯೋ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಒಂದು ಯಾವ್ದಾದ್ರು ಕ್ವಶನ್ ಎಷ್ಟನೇ ಕ್ವಶನ್ ನಂಬರ್ ಆಗಿ ಅಪಿಯರ್ ಆಗ್ತದೆ ಸರ್ 40th ಕ್ವಶನ್ ಆಗಿ ನಿಮ್ 2026 ಎಕ್ಸಾಮ್ಸ್ ದೊಳಗಡೆ 40th ಕ್ವಶನ್ ಆಗಿ ಅಪಿಯರ್ ಆಗಿದ್ರೆ ನೋ ಡೌಟ್. ಸೊ ಕಂಪಲ್ಸರಿ ಆಗಿ ಸರ್ ಒಟ್ಟು ಟೋಟಲ್ ಎಷ್ಟು ಕ್ವಶನ್ಸ್ ಇದ್ದಾವ್ರಿ ಇಲ್ಲಿ ಅಂತಂದ್ರೆ 7 ಕ್ವಶನ್ಸ್ ಆರ್ ದೇರ್. ಓಕೆ, 7 ಕ್ವಶನ್ಸ್ ಪೈಕಿ ಸೊ ಟೋಟಲ್ ಇದ್ರಾಗ ಪಾರ್ಟ್ ಡಿ ದೊಳಗೆ ತಗೊಂಡಿದ್ದು 7 ಕ್ವಶನ್ಸ್. ಔಟ್ ಆಫ್ ದೀಸ್ 7 ಕ್ವಶನ್ಸ್ ಎನಿ ಒನ್ 100% ನೀವು 1000% ಬರ್ಕೋ 5 ಮಾರ್ಕ್ಸ್ ಗೆ. ಸರ್ ಕ್ವಶನ್ ನಂಬರ್ ಎಷ್ಟು ಅಪಿಯರ್ ಆಗ್ತದ್ರಿ ಅಂದ್ರೆ ಪಾರ್ಟ್ ಡಿ ದೊಳಗಡೆ ಕ್ವಶನ್ ನಂಬರ್ 40th. ಓಕೆ, ಕ್ವಶನ್ ನಂಬರ್ 40th. ಇಷ್ಟು ಹೇಳಿದಾಗ ಕೆಲವೊಬ್ರು ಮಾಡ್ಕೊಳ್ಲಾರ್ದೆ ಹೋಗ್ತಾರ, ಮತ್ತೆ ಅಂತವ್ರು ಪಾಸ್ ಆಗೋದ್ ಬದಲಾಗಿ ಸೊ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ಅಂತೇಳಿ ಅನ್ನೆಸರ್ಲಿ ಅದು ಎಕ್ಸ್ಟೆನ್ಷನ್ ಮಾಡ್ಕೊತ ಹೋಗ್ತಾರ. ಸೊ ಇಂಥವು ಪಾಸಿಂಗ್ ಅಂಡ್ ಸ್ಕೋರಿಂಗ್ ದೊಳಗಡೆ ಕಂಪ್ಲೀಟ್ ಬಿಡಿಸಿ ಪ್ರಿಂಟ್ ಹಾಕ್ಸಿ ಕೊಟ್ಬಿಟ್ಟೈತಿ ಆಫ್ಲೈನ್ ದವರಿಗೆ. ಇನ್ನೂ ಒಂದು ಬ್ಯಾಚ್ ನ ಹೊಸ ಬ್ಯಾಚ್ ಮಾಡ್ತೈತಿ. ಸೊ ಅದು ಪಾಸಿಂಗ್ ಪ್ಯಾಕೇಜ್ ಬ್ಯಾಚ್ ಮಾಡಿಕೊಡ್ತೈತಿ. ಇನ್ನೊಂದು ಕಂಪ್ಲೀಟ್ ಸಿಲೆಬಸ್, ಯಾಕಂದ್ರೆ ಕೆಲವೊಬ್ರು ಬೇಸಿಕ್ ಗೊತ್ತಿಲ್ಲಾರ್ದೆ ಡೈರೆಕ್ಟ್ ಆಗಿ ಅದನ್ನ ಕಲಿಸಿದೇವೆ ಅಂದ್ರೆ ಅವ್ರಿಗೆ ಮಲ್ಟಿಪ್ಲಿಕೇಶನ್ ಗೊತ್ತಾಗಿಲ್ಲ, ಎಡಿಷನ್ ಗೊತ್ತಾಗಿಲ್ಲ, ಸಬ್ಟ್ರಾಕ್ಷನ್ ಗೊತ್ತಾಗಿಲ್ಲ. ಅದ್ರ ಸಂಬಂಧ ಕಂಪ್ಲೀಟ್ ರೊಟೈಕ ಕಲಿಸಿದಂಗ ಒಂದು ಬ್ಯಾಚ್ ನ ಮಾಡಿಕೊಡ್ತೈತಿ. ಇರ್ಲಿಲ್ಲ ಅಂದ್ರೆ ಬೆಟರ್ ಮೊಬೈಲ್ ಮುಖಾಂತರ ನೀವು ಎಲ್ಲಿದ್ದಲ್ಲ ಆದ್ರೂ ಸಾಧನ ಕೋರ್ಸ್ ಬೈ ಮಾಡಿದ್ರೆ ಅಂದ್ರೆ ಕಂಪ್ಲೀಟ್ ಆಗಿ ಅದ್ರೊಳಗಡೆ A to Z ಬೇಸಿಕ್ ಹೇಳಿ ಕಂಪ್ಲೀಟ್ ಏನೋ ಇಂಥ ಪ್ರಾಬ್ಲಮ್ಸ್ ಅದ್ರ ಸಾಲ್ವ್ ಮಾಡಿಸೈತಿ. ಓಕೆ, ಕೆಲವೊಬ್ರು ಏನು ನೋಡಂಗಿಲ್ಲ ಬಿಡಂಗಿಲ್ಲ, ಆನ್ಲೈನ್ ತಿಳಿಯಂಗಿಲ್ಲ ಅಂತ ಇರ್ತಾರ. ಆನ್ಲೈನ್ ತಿಳಿಯಂಗಿಲ್ಲ ಅಂತಂದ್ರೆ ಅವ್ರು ವಾಚ್ ಮಾಡಿಲ್ಲ ಅಂತೇಳಿ ಅರ್ಥ. ಯಾಕಂದ್ರೆ ನಾವೇನು ಹೈ ಲೆವೆಲ್ ಇಂಗ್ಲಿಷ್ ದೊಳಗ ಕಲಿಸಿರಲ್ಲ. ಯಾಕಂದ್ರೆ ನಮ್ಮ ನಾರ್ತ್ ಕರ್ನಾಟಕ ಹುಡುಗರಿಗೆ ಈ ಕಡೆಯವರಿಗೆ ಸೊ ವೀಕ್ ಇಂಗ್ಲಿಷ್ ಇರ್ತದೆ. ಬೀಯಿಂಗ್ ಆನ್ ಇಂಜಿನಿಯರ್ ಐ ಆಮ್ ಗೋಯಿಂಗ್ ಟು ಟೀಚ್ ಇನ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಇನ್ ಕನ್ನಡ. ಬಟ್ ಆಕ್ಚುಲಿ ನಾವು ಕನ್ನಡ ಅಂದ್ರೆ ಏನು ಕಂಟೆಂಟ್ ಕನ್ನಡದಾಗ ಕಲಿಸೋದಾಗಿಲ್ಲ. ಸೊ ಡಿಸ್ಕಷನ್ ಏನು ಕನ್ನಡದಾಗ ಮಾಡಿ ಅವ್ರಿಗೆ ಹೆಲ್ಪ್ ಆಗಂಗ ಮಾಡಿಕೊಟ್ಟಿರ್ತೀವಿ ನೋಡ್ರಿ. ಇವು 7 ಕ್ವಶನ್ಸ್ ನೀವು ತರೋದ್ರ ಇಲ್ಲಿ ಏನ್ ಮಾಡೈತ್ರಿ ಸರ್ ಅಂತಂದ್ರೆ ಫಸ್ಟ್ ಗೆ ಈಜಿ ಇದ್ದಿದ್ದನ್ನ ತಗೊಂಡೈತಿ, ಲೆವೆಲ್ ಲೋ ಇದ್ದಿದ್ದನ್ನ ಫಸ್ಟ್ ತಗೊಂಡೈತಿ. ಫಸ್ಟ್ 2 ಕ್ವಶನ್, ಫಸ್ಟ್ ಕ್ವಶನ್ ಏನು ಸಿಕ್ಕಾಪಟ್ಟಿ ಈಜಿ ಇದ್ದಿದ್ದು. ನೆಕ್ಸ್ಟ್ ಕ್ವಶನ್ ಏನದಲ್ಲ ಮಾಡ್ರೇಟ್, ಇದು ಬಂತಂದ್ರೆ ಇದು ನೆಕ್ಸ್ಟ್ ಬರ್ತೈತಿ ನೋಡ್ರಿ. ಸೊ ಬೈ 1 get 1 ಫ್ರೀ ಆಫರ್ ಇದ್ದಂಗೆ ಐತಿ ನೋಡ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ಇದನ್ನ ಬಂದ್ರ 4th ಬಂದ್ರ 5th ಆಟೋಮೆಟಿಕ್ ಬರಂಗ್ ಇಟ್ಟೈತಿ ನೋಡ್ರಿ. ಸೊ ಓನ್ಲಿ ಏನದಿದೆ ಸರ್ ಅಂತಂದ್ರೆ ಇಲ್ಲಿ 2/2 ಆರ್ಡರ್ ಕೇಳಿದ. ನೆಕ್ಸ್ಟ್ ಇಲ್ಲಿ ಏನದ 3/3 ಇದು. ನೆಕ್ಸ್ಟ್ ಇದು ಏನಾಗ್ತದೆ ಸರ್ ಅಂತಂದ್ರೆ 3/1 ಅದು. ಸೊ ಈ ತರ ಇದು ಒಂದು ಪ್ರಾಬ್ಲಮ್ ಬಂತ 4ನೇ ಚಾಪ್ಟರ್ ಮುಗ್ದಂಗ್ ನೋಡ್ರಿ. ಓಕೆ, ಇದು ಆಲ್ರೆಡಿ ಮೆನಿ ಮೋರ್ ಟೈಮ್ಸ್ ದಿಸ್ ವಾಸ್ ಅಪಿಯರ್ಡ್. ಸೊ ಇಲ್ಲಿ ಮೆನ್ಷನ್ ಮಾಡಿದ ಅಷ್ಟೇ ಅಲ್ಲ, ಇನ್ನ ಇದರಷ್ಟು ಸಲ ಅಪಿಯರ್ ಆಗೈತಿ. ಸೊ ಅದಕ್ಕೆ ನೀವು ಪ್ರಾಕ್ಟೀಸ್ ಮ್ಯಾಕ್ಸಿಮಮ್ ಮಾಡ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ 6th ಕ್ವಶನ್ ಇದೆ ನೋಡ್ರಿ. 6th ಕ್ವಶನ್. ನೆಕ್ಸ್ಟ್ 7th ಕ್ವಶನ್. ಓಕೆ, 7th ಕ್ವಶನ್. ಸೊ ಇದು ಕಾಂಪಿಟೇಷನ್ ಹಚ್ಚಿದ ನೋಡ್ರಿ 3ನೇ ಕ್ವಶನ್ ಕ ಮತ್ತೆ ಇದು ಈ ಕ್ವಶನ್ ಕ. ಸೊ ಇಲ್ಲಿ ಇದೇ ಕ್ವಶನ್ 2026 ಗೆ ಮತ್ತೆ ಅಪಿಯರ್ ಆಗ್ಬಹುದು ನೋಡ್ರಿ, ರಿಪೀಟ್ ಆಗ್ಬಹುದು. ಸೊ ಅದಕ್ಕೆ ನೀವು ಸೊ ಇವು ಎಲ್ಲ 7 ಕ್ವಶನ್ಸ್ ನ ಆಲ್ರೆಡಿ ಮೋಸ್ಟ್ ಪ್ರಾಬಬ್ಲಿ ಜೂನ್ ಜುಲೈದೊಳಗನ ಮಾಡಿ ಸೊ ಇದೇ ಡಿಜಿಟಲ್ ಬೋರ್ಡ್ ಮೇಲೆ ಬರ್ದಿದ್ದೈತಿ, ಕಂಪ್ಲೀಟ್ ಸೊಲ್ಯೂಷನ್ ಮಾಡೈತಿ. ಸೊ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋರಿ. ಇಲ್ಲಾಂದ್ರೆ ಸಾಧನ ಕೋರ್ಸಿಗೆ ಇಲ್ಲಿ ತೋರಿಸಿದಿವಲ್ಲ, ಸಾಧನ ಕೋರ್ಸಿಗೆ ನೀವು ಬೈ ಮಾಡ್ಕೊಂಡಿದ್ದೆ ಆದ್ರೆ ಕಂಪ್ಲೀಟ್ ಆಗಿ A to Z ಇದ್ದಿದ್ದನ್ನ ನಿಮ್ಗ ಏನ್ ಸಿಗ್ತದಪ್ಪ ಅಂದ್ರೆ ಲೈವ್ ಕ್ಲಾಸಸ್ ತಗೊಂಡಿದ್ದು ರಿಕಾರ್ಡ್ ಮಾಡಿದನ್ನ ಕ್ಲಾಸಸ್ ಸಿಗ್ತೈತಿ ಕಂಪ್ಲೀಟ್ ಆಗಿ. ಎಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಸರ್ ಬರೇ ನನಗೆ ಮ್ಯಾಥ್ಸ್ ಬೇಕ್ರಿ ಅಂದ್ರೆ ಮ್ಯಾಥಮೆಟಿಕ್ಸ್ ಕೋರ್ಸಿಗೆ ಹೋಗಿನೂ ಚೂಸ್ ಮಾಡ್ಕೊಳ್ರಿ. ಇಲ್ಲ ನನಗೆ ಫಿಸಿಕ್ಸ್ ಬೇಕ್ರಿ ಸರ್ ಅಂತ ಫಿಸಿಕ್ಸ್ ಅಂತೇಳಿ ಸಪರೇಟ್ ಆಗಿ ಕೋರ್ಸ್ ಮಾಡೈತಿ ನೋಡ್ರಿ, ಅಲ್ಲಿ ಜಾಯ್ನ್ ಆಗ್ರಿ. ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿಗೆ, ಬಯಾಲಜಿ ಬೇಕಂದ್ರೆ ಬಯಾಲಜಿ. ಓಕೆ, ಬಯಾಲಜಿ ಇಲ್ರಿ ಸರ್ ನನಗೆ 3 ಬೇಕಂದ್ರೆ ಶ್ರಮ ಕೋರ್ಸ್ನ ನೀವು ಬೈ ಮಾಡ್ಕೋಬಹುದು. ಸೊ ಇವತ್ತು ನಿನ್ನೆ 2 ಕ್ಲಾಸ್ ಕೂಡಿ ಮ್ಯಾಥಮೆಟಿಕ್ಸ್ 1000% ಗ್ಯಾರಂಟಿ ಕೊಡ್ತೈತಿ. 7 ಮಾರ್ಕ್ಸ್ ದಷ್ಟು ನಿಮ್ಗೆ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಅಪಿಯರ್ ಆಗ್ತದೆ ನೋಡ್ರಿ. ಸರ್ ಟೋಟಲ್ ಕ್ವಶನ್ಸ್ ರೀ ಅಂತ ಇದಕ್ಕೆ ಇನ್ನೊಂದು 5 ಮಾರ್ಕ್ಸ್ ನ ಎಡಿಷನ್ ಮಾಡ್ರಿ. ಟೋಟಲ್ 12 ಮಾರ್ಕ್ಸ್ ದಷ್ಟು ನಿಮ್ಗೆ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗ್ತದೆ. ಇನ್ನ 1 ಮಾರ್ಕ್ಸ್ ರೀ ಸರ್ ಅಂತಂದ್ರೆ 1 ಮಾರ್ಕ್ಸ್ ಇಂದ MCQs ಕೇಳಿರ್ತಾನ ನೋಡ್ರಿ. 1 ಮಾರ್ಕ್ ಇಂದ MCQs ಇರ್ತೈತಿ. ಸೊ ಆ MCQs ಕನ್ಸ್ಟ್ರಕ್ಷನ್ ಆಫ್ ದಿ ಮ್ಯಾಟ್ರಿಕ್ಸ್ ಮೇಲರ್ ಕೇಳ್ತಾನ, ಇಲ್ಲ ಆರ್ಡರ್ ಮೇಲರ್ ಕೇಳಿರ್ತಾನ. ಸೊ ಕೆಲವೊಂದಿಷ್ಟು ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟೈತಿ ನೋಡ್ರಿ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸೊ ಆಲ್ರೆಡಿ ಅದರದನ್ನ ಕನ್ಸ್ಟ್ರಕ್ಷನ್ ಆಫ್ ದಿ ಮ್ಯಾಟ್ರಿಕ್ಸ್ ಸಾಧನ ಕೋರ್ಸ್ ದಾಗ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಮಾಡೈತಿ ಒಂದು ಕ್ಲಾಸ್ನಾಗ. ಸೊ ಅದನ್ನು ನೋಡ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಮೋಸ್ಟ್ ಪ್ರಾಬಬ್ಲಿ ಅದು ಫ್ರೀನೇ ಇಟ್ಟಿರ್ಬೋದು ನೋಡ್ರಿ. ಓಕೆ, ಅಲ್ಲಿದ್ದನ್ನ ವಾಚ್ ಮಾಡ್ಕೊರಿ. ಸೊ ಇವತ್ತಿನ ಕ್ಲಾಸ್ ಸೊ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಸರ್ ಪಾರ್ಟ್ ಇದು 4 ಮಾರ್ಕ್ಸ್ ಇಂದು ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗಂಗ. ಇದೇ ತರನೇ ನಾಳೆ ಏನ್ ಮಾಡೋಣ್ರಿ ಅಂತಂದ್ರೆ ಸೊ ಕೆಮಿಸ್ಟ್ರಿ ಇದ್ದಾರೆ ಇಲ್ಲಾಂದ್ರೆ ಬಯಾಲಜಿ ಇದ್ದಾರೆ, ಒಂದು ಡಿಸೈಡ್ ಮಾಡಿ ಯಾವ್ದಾದ್ರು ಒಂದನ್ನ ತಗೊಂಡಿರ್ತ ನೋಡ್ರಿ. ಕೆಮಿಸ್ಟ್ರಿ ಐತಂದ್ರೆ ಸೊಲ್ಯೂಷನ್ ತಗೊಂಡಿರ್ತದೆ, ಇಲ್ಲಾಂದ್ರೆ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ಅದ್ರೊಳಗಡೆ ಡೆರಿವೇಶನ್ಸ್ ಇದ್ದಾವ 100% ಗ್ಯಾರಂಟಿ ಬೀಳಂತ 4 ಡೆರಿವೇಶನ್ ಇದ್ದಾವ. ಒಂದ್ ಕೆಲಸ ಮಾಡಿದ್ರೆ ಆಯ್ತಾ 4 ಕುರ್ದು ಕೆಮಿಕಲ್ ಕೈನೆಟಿಕ್ಸ್ 4 ಕುರ್ದು 4ನ 50 ನಿಮಿಷ ಏನಾಗತ್ತೆ 40 ನಿಮಿಷನಾಗ ಬಿಡಿಸಿ ಸೊ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿರ್ತದೆ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಯುವರ್ 2026 ಎಕ್ಸಾಮ್ಸ್. ನಾಳೆ ಒಂದಿನ ಸೊ ಕೆಮಿಸ್ಟ್ರಿ ಪ್ಲಾನ್ ಹಾಕೋಣ ಅಂತ. ನೆಕ್ಸ್ಟ್ ಡೇ ಏನದಲ್ಲ
ಬಯಾಲಜಿದು ಯಾವ ತರ ತಗೊಂಡಿರ್ತೀರಿ ಸರ್ ಅಂತಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಎಕ್ಸಾಮಿನೇಷನ್ ಏನ್ ಬೇಕಲ್ಲ ಅಂತ ಒಂದ್ 2 ಅಥವಾ 3 ಕ್ವಶನ್ 5 ಮಾರ್ಕ್ಸ್ ಇದೆ ಕನ್ಸಿಡರೇಷನ್ ಮಾಡ್ಕೊತೈತಿ. ಒಂದು ಮೋನೋ ಹೈಬ್ರಿಡ್ ಕ್ರಾಸ್ ಡೈ ಹೈಬ್ರಿಡ್ ಕ್ರಾಸ್ ಅಂತ ಹೇಳಿ ಬರ್ತದ. ಇನ್ನೊಂದ್ರಿ ಸರ್ ಅಂತಂದ್ರ ಕನ್ಸರ್ನ್ ಟು ದಿ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಇನ್ನೊಂದು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ ಹೇಳಿ ಬರ್ತದ. ಅದನ್ನ ನೋಡ್ಕೊಂಡು ಯಾವ್ದು ಬೆಸ್ಟ್ ಸೂಟೇಬಲ್ ಆಗ್ತದ ಮತ್ತ 100% ಡಿಸ್ಕಷನ್ 1 ಅವರ್ ಮಾಡಿದ್ರ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ದಷ್ಟು ಹೆಲ್ಪ್ ಆಗಂಗ. ಸೊ ಅದು ನೆಕ್ಸ್ಟ್ ಕ್ಲಾಸಿಗೆ ಪ್ಲಾನ್ ಹಾಕೋಣಂತ. ನಾಳೆದ ಕ್ಲಾಸ್ ಸೊ 3 ಕ್ವಶನ್ಸ್ ಕೆಮಿಸ್ಟ್ರಿದ ಪ್ಲಾನ್ ಇದೆ ನೋಡ್ರಿ. ಸೊ 0 ಆರ್ಡರ್ದು, ಫಸ್ಟ್ ಆರ್ಡರ್ದು, ರೇಟ್ ಕಾನ್ಸ್ಟೆಂಟ್ ಮತ್ತೇನ್ರಿ ಸರ್ ಹಾಫ್ ಲೈಫ್, ಅವೆರಡು 4 ಹೇಳಿದ ಬಳಿಕ ಮುಂದೆ ಮತ್ತೆ ಟೈಮ್ ಸಿಗ್ತದ ಆಕ್ಟಿವೇಶನ್ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್. ಸೊ ಅದು ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ದಿಂದ ಇದೆ ನೋಡ್ರಿ. ಓಕೆ, ಸೊ ಅಷ್ಟು ನಾಳೆದ ಕ್ಲಾಸಿಗೆ ಡಿಸ್ಕಷನ್ ಮಾಡೋಣ. ಓಕೆ, ಶಾಲ್ ವಿ ಎಂಡ್ ಟುಡೇಸ್ ಕ್ಲಾಸ್? ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್. ಸೊ ಮೆಸೇಜ್ ಹಾಕ್ರಿ, ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ, ಇಲ್ಲ ಅಂತಂದ್ರ ಸೊ ಇಫ್ ಯು ಅಂಡರ್ಸ್ಟುಡ್ put as yes so that we shall end the class. ಏನು ಡೌಟ್ ಇಲ್ರಿ? Okay, thank you for watching this today's class. So good night to everybody. So I am going to end the today's class here. So ಇದು ಎಂಡ್ ಮಾಡಿದ ಬಳಿಕ ಯೂಟ್ಯೂಬ್ ನಾಗಂತೂ ಆಸ್ ಇಟ್ ಈಸ್ ಉಳಿದಿರ್ತದೆ ನೋಡ್ರಿ. ನೆಕ್ಸ್ಟ್ ಆಪ್ ದೊಳಗಡೆ ನಾಳೆ ಅದು ಅಪ್ಲೋಡ್ ಮಾಡಿರುತ್ತೆ. ಓಕೆ, so thank you for watching this class. See you in the next class.